ನೀನು ತಂದೆ ನೀನು ತಾಯ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮ ತಂದೆ ನೀನು ತಾಯ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯ ನೀನು ಬಂಧು ನೀನು ಬಳಗ ನೀನು. ಸಾಕು. ಸಾಂಬಜೈ ನಮಃ ಪಾರ್ವತಿ ಪ್ರಾತಸ್ಮರಣೀಯರಾದ ಎಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗದಗೇರಿ ಗ್ರಾಮದಲ್ಲಿ ನೂತನ ರಥೋತ್ಸವದ ನಿಮಿತ್ತವಾಗಿ ವಿಶೇಷವಾದ ಭಕ್ತಿ ಕಾರ್ಯಕ್ರಮ ಜಾತ್ರೆ ಮಾಡಿದ್ವಿ, ಫಲ ತಿಂದ್ವಿ, ಉಂದ್ವಿ ತಿಂದ್ವಿ ಅದಕ್ಕಿಂತ ನೆತ್ತಿ ಕೆಲಸ ಆಗ್ಬೇಕು ಅಂತ ಉದ್ದೇಶ ನಮ್ಮ ಗದಗಿನ ಸಮಸ್ತ ಬಂಧುಗಳು ಎಲ್ಲ ಹಿರಿಯರು ವಿಚಾರ ಮಾಡಿ ನಮ್ಮ ಹತ್ರ ಬಂದ ಸುಮ್ಮನೆ ಮಾಡಿ ಜಾತ್ರೆ ಮಾಡೋದಾಡ್ರಪ್ಪ, ಏನೋ ಜನರಿಗೆ ಸದ್ಬುದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರವಚನ ಮಾಡ್ಸಂತ ಹೇಳಿದ್ವಿ. ಅದಕ್ಕೆ ನಾಳಿನ ಹೆಸರಾಂತ ಪ್ರವಚನಕಾರರು ನಮ್ಮ ಸಿದ್ದೇಶ್ವರ ಶಾಸ್ತ್ರಿಗಳವರೇ, ನಾಳಿನ ಹೆಸರಾಂತ ಗಾಯಕರು ನಮ್ಮ ಗವಾಯಿಗಳವರೇ, ನಾಳಿನ ಹೆಸರಾಂತ ತಬಲಾಜಿಯವರೇ, ಊರಿನ ಯಾವತ್ತು ಮಹಾಜನಗಳಿಗೆ ಮಾತೇರಿ. ಈಗಾಗಲೇ ಶಾಸ್ತ್ರಿಗಳು ಅದ್ಭುತ ಪ್ರವಚನ ಮಾಡಿದರು. ನಿನ್ನೆ ಇವತ್ತು ಮಹಾತಾಯಿ ಅಕ್ಕ ಮಹಾದೇವಿ ವಿಚಾರಗಳನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಮನಸ್ಸು ಮಂಗೆ ಇದು. ಈ ಮಂಗದ ಮನಸ್ಸಿಗೆ ವಿಶೇಷವಾದ ಜ್ಞಾನ ಕೊಟ್ಟು ಲಿಂಗ ಜ್ಞಾನ ಕೊಟ್ಟರೆ ಮನುಷ್ಯ ನಿವಾರ. ಈ ದಿವಸ ಮಂಗದ ಬುದ್ಧಿ ಮನುಷ್ಯನ ಬುದ್ಧಿ ಅಂದ್ರೆ ಅದಕ್ಕಂತ ದೃಷ್ಟಿಯಿಂದ ಕಾರ್ಯಕ್ರಮ ಮಾಡಿ ಜನರಿಗೆ ಸದ್ಬುದ್ಧಿ ಆದ ಮಾತ್ರ ಈ ಮಂಗದ ಬುದ್ಧಿ ಲಿಂಗದ ಬುದ್ಧಿ ಬರ್ತಾ ಇದೆ. ಅದಕ್ಕೆ ಶರಣಪ್ಪ ಲಿಂಗ ಪೂಜಾ ಮಾಡಿ ಒಂದು ಇಷ್ಟ ಶಕ್ತಿ ಪಡ್ಕೊಂಡ. ಜನಗಳಿಗೆ ಯಾವತ್ತೂ ಕೂಡ ಮಂಗದ ಬುದ್ಧಿ ಜಾಸ್ತಿ, ಲಿಂಗದ ಬುದ್ಧಿ ಬಹಳ ಕಡಿಮೆ. ಅದಕ್ಕಂತ ದೃಷ್ಟಿಯಿಂದ ಮನವೆಂಬ ಮರ್ಕಟದು ತನುವೆಂಬ ವೃಕ್ಷವನ್ನು ಹೇಳಿ ಇಂದ್ರಿಯಗಳ ಶಾಖೆಗೆ ಹಾರಿ ಫಲಗಳನ್ನು ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ್ನು ನಿನ್ನಿಂದ ನೆನಹೆಂಬ ಪಾಶದಿಂದ ಬಂಧಿಸಿ ಎಂದು ನುಡಿಕೊಳ್ಳುವ ಅಖಂಡೇಶ್ವರ. ಎಂತ ಚೆನ್ನಾಗಿದೆ. ಅದಕ್ಕೆ ಮನಸ್ಸು ಮಂಗೆ ಇದು. ಆ ಕಡೆ ಆಟವನ್ನು ಈಟಲ್ಲಿ ಹಾಕ್ತಾರೆ, ಹಾರಾಡು ಮಂಗನ ಓಡೋದು ಮನಸ್ಸನ್ನ ಕುಡಿಗೈಸಿ ನಿಶ್ಚಲಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಧಾರ್ಮಿಕ ಕೆಲಸ. ಅಂತ ಕೆಲಸವನ್ನ ನಮ್ಮ ಗದಗ ಗ್ರಾಮ ಬಹಳ ಅತ್ಯುತ್ಸಾಹದಿಂದ ಎಲ್ಲ ಹಿರಿಯರು ಯುವಕರು ಸೇರ್ಕೊಂಡು ಮಾಡ್ತಿದ್ವಿ. ತೇರು ಬಹಳ ಚಂದಾಗಿದೆ, ಬಹಳ ಚಂದ ದೊಡ್ಡ ತೇರಾಗಿದೆ, ಬಹಳ ಚೆನ್ನಾಗಿ ತೇರು, ಅದ್ಭುತ ತೇರು. ನಾನು ಹಿಂದೆ ಹೇಳಿದ್ದೆ, ಅವಸರ ಮಾಡಿ ತೇರು ಮಾಡಿಸಿದ್ರು, ಕೇಬಲ್ ತೇರು, ಅದು ಜಂಗತ್ತಿ ಹೋಗು ತೇರು. ಇದು 500,000 ವರ್ಷ ಜಂಗತ್ತು ತೇರ ಇದು ಎಂದು ಹತ್ತಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಚೇಂಜ್ ಮಾಡಬೇಕು ಅಂತ ಹೇಳಿದ್ವಿ. ನಮ್ಮೆಲ್ಲ ಊರ ಸಂತರು ಆ ಕೇಬಲ್ ತೆಗೆದು ಜಂಗತ್ತು ತೇರು ತೆಗೆದು ಸಾವಿರಾರು ಬದುಕುವಂತ ನೂತನ ಹೊಸ ತೇರು ಮಾಡಿಸಿದ್ದಾರೆ. ಸರ್ವಾಂಗ ಸುಂದರ ತೇರನ್ನ ಬಹಳ ಸಂತೋಷ ಕಾರ್ಯಕ್ರಮ ಇದೆ. ಅದಕ್ಕೆ ಇದು ತೇರು, ಆ ತೇರು ಒಂದಲ್ಲ, ಈ ತೇರು ಇದಕ್ಕೂ ತೇರು ಅಂತಾರೆ. ನಮ್ಮದು ಒಂದು ಎಲ್ಲರೂ ಒಂದು ಜಾತ್ರೆ ಐತಿ. ಈ ಶರಣಪ್ಪ ಜಾತ್ರೆ ಐತಿ, ಎಲ್ಲಾರು ಜಾತ್ರೆ ಐತಿ. ಆ ಜಾತ್ರೆ ಹೊಡೆದಾಗ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನ್ ಮಾಡಿದ್ರು ವಿಚಾರ ಮಾಡ್ತೀವಿ. ಈ ಕಾರ್ಯಕ್ರಮ ವಿಚಾರ ಮಾಡಲಿಕ್ಕೆ ಕಾರ್ಯಕ್ರಮ, ಮಜಾ ಮಾಡಲಿಕ್ಕೆ ಕಾರ್ಯಕ್ರಮ ಅಲ್ಲ. ಅದಕ್ಕೆ ನಾವೆಲ್ಲ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಏನ್ ಮಾಡಿದೀವಿ ಅಂತ ಮನುಷ್ಯ ಹುಟ್ಟಿದಾಗ ಉಸಿರು ಅಂತ ಇರ್ತದೆ, ಹೆಸರಿರಂಗಿಲ್ಲ. ಹುಟ್ಟಿದ ದಿವಸ ಉಸಿರದ ಹೆಸರಿರಂಗಿಲ್ಲ, ಸತ್ತಾಗ ಹೆಸರಿರ್ತ ಉಸಿರಂಗಿಲ್ಲ. ಅದಕ್ಕೆ ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಅಲ್ಲಿಯೂ ಸಲ್ಲವಯ್ಯ. ಅದಕ್ಕೆ ಹುಟ್ಟಿನ ಮನುಷ್ಯ ಏನಾದ್ರು ಒಳ್ಳೆ ಕೆಲಸ ಹೆಸರಿಗೆ ಇಟ್ಕೊಂಡು ಇಷ್ಟದಲ್ಲಿ ವಿತ್ತೋಷ ಪುರಾಣ ಕೇಳಿದ್ನಲ್ಲ, ಯಾರೊಬ್ರು ಕೈಲಾಸ ಹೋಗಿದ್ರ, ನರ್ಕಕ್ಕೆ ಹೋಗಿದ್ರ, ವೈಕುಂಠಕ್ಕೆ ಹೋಗಿದ್ರ? ಹೋಗಿಲ್ಲ. ನಾವು ಕೈಲಾಸ ಅಂತ, ಪಾರ್ವತಿ ಅಂತ, ನಂಜಂತ, ಭೃಂಗಂತ, ಷಣ್ಮುಖಂತ ಯಾರು ಹೋಗಿ ನೋಡ್ಯಾರ? ನೋಡಿದ್ ಬಸಾಗ್ತದೆ ನೀನಲ್ಲ. ಅವ್ರು ಹೇಳ್ತಾರೆ, ನಾವು ಹೇಳ್ತಂಗ ಯಾರು ನೋಡ್ಯಾರ ಕೈಲಾಸವನ್ನ? ಇಲ್ಲ. ಅದಕ್ಕೆ ಆ ಕಾರಣದ ಕೈಲಾಸ ಕೈ ಹಾಕೋದು ಬೇಡ. ನಾವು ಯುರೋಪ್ ಪ್ರದೇಶ ಕೈಲಾಸ ಮಾಡಬೇಕು ಹೊರತು ಆ ಕಾರಣದ ಕೈಲಾಸ ಕೈ ಹಾಕಿದ ಕೈಲಾಸ. ಅದಕ್ಕಂತ ದೃಷ್ಟಿಯಿಂದ ಶ್ರೇಷ್ಠ ಪ್ರವಚನಕಾರ ಬಂದಾರ. ಅಪ್ಪನ ಜಾತ್ರಾ ಮಹೋತ್ಸವ ವಿಶೇಷವಾದ ಕಾರ್ಯಕ್ರಮ ಪ್ರವಚನ ನಡೆದಿದೆ. ನೂತನ ರಥೋತ್ಸವ, ಹೊಸ ಎಲ್ಲ ಕಾರ್ಯಕ್ರಮವಾಗಿ ನಮ್ಮ ಮನಸ್ಸನ್ನು ಸ್ವಚ್ಛಂದವಾಗಿ ಇಟ್ಕೋಬೇಕಲ್ಲ, ಮನಸ್ಸನ್ನು ಚಂದಾಗಿ ಇಟ್ಕೋಬೇಕಲ್ಲ. ಅದಕ್ಕಂತ ದೃಷ್ಟಿಯಿಂದ ಅಪ್ಪ ಶರಣಪ್ಪ ಸಾಮಾನ್ಯದ ಹುಟ್ಟಿದ ಅಸಾಮಾನ್ಯ ವ್ಯಕ್ತಿ ಜಗತ್ತಿನಲ್ಲಿ ಶರಣಪ್ಪ. ಅದಕ್ಕೆ ನಾವು ಕೂಡ
ಹುಟ್ಟು ಮುಖ್ಯ, ಹುಟ್ಟು ಅಕಸ್ಮಾತು, ಮರಣದ್ದು ನಿಶ್ಚಿತ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಊರಿನ ಸಮಸ್ತ ಜನ ಒಕ್ಕಟ್ಟಾಗಿ ಒಂದಾಗಿ ಏನಾದ್ರು ಒಳ್ಳೆ ಕೆಲಸ ಮಾಡೋ ಉದ್ದೇಶದಿಂದ ದೊಡ್ಡ ಕೆಲಸ ನೋಡಿ ಇಷ್ಟೆಲ್ಲ ಈ ಬೈದ್ನ ಹಚ್ಚಿದ ನಾನು ಅಲ್ಲೇ ಹಚ್ಚ ಮಾಡಿದ್ದೆ. ದೊಡ್ಡ ಕೆಲಸ ಮಾಡಿದ್ದೆ, ಭಾಳ ಚಂದ ಕಾರ್ಯಕ್ರಮ ಅಲ್ಲ. ಪ್ರಕೃತಿ ಮಣ್ಣಿನೊಳಗೆ ಎಂಥ ಚಂದ ಕಾರ್ಯಕ್ರಮ, ಎಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮ. ಅದಕ್ಕೆ ಜನಗಳಿಗೆ ಸದ್ಬೋಧ ಸದ್ವಿಚಾರ ಮಾಡಲಿಕ್ಕೆ ವಿಶೇಷವಂತ ಜಾಗ ಇದೆ. ಅದಕ್ಕಂತ ದೃಷ್ಟಿಯಿಂದ ಮಹಾಜನಾಹ ಏನು ಗತಸ್ಪಂದಾಹ, ದೊಡ್ಡವರು ಏನ್ ದಾರಿ ಇಟ್ಕೊಂಡು ಹೋಗ್ಯಾರ ಹಾಗೆ ಓದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಏನ್ ಹೇಳುವ ನಮ್ಗ ಆ ದಾರಿ ಇಟ್ಕೊಂಡು ಹೋಗಕ್ಕೆ ನಾವು ತಿಳಿದಂಗ ಹೋಗೋಣ. ಅದಕ್ಕೆ ಜಗನ್ನಾಥ ಚನ್ನವೀರ ದೊಡ್ಡ ಮಹಾಶಿವ ಚನ್ನವೀರ ಸ್ವಾಮಿ ಅವರು ತುಂಬಿದ ಹೊಲಾಗ ತ್ಯಾಪದಂತೆ ಈ ಕಡೆ ಬಂದರು, ನೋಡಿದ್ರು ಅದೊಂದು ಊರಿತ್ತು. ಅವ್ರ ಹೆಸರೇನು ಮಂಗನಾಯಕನ ಹಳ್ಳಿ ಅಂತ ಅವ್ರ ಹೆಸರು. ಏನು ಮಂಗನಾಯಕನ ಹಳ್ಳಿ ಅಂತ ಅವ್ರ ಹೆಸರು. ಆ ಊರಾಗಿದ್ರೆ ಬುದ್ಧಿ ಅದು ಮಂಗನ ಬುದ್ಧಿ ಇತ್ತು, ಲಿಂಗದ ಬುದ್ಧಿ, ಮನುಷ್ಯರ ಬುದ್ಧಿ ಇದ್ದೇ ಇಲ್ಲ ಅವ್ರಿಗೆಲ್ಲ. ಬರೀ ಮಂಗನ ಬುದ್ಧಿ ಇರ್ತಾವ್ರಿ, ಮನುಷ್ಯರ ಬುದ್ಧಿ ಇದ್ದೇ ಇಲ್ಲ ಅವ್ರಿಗೆ. ನೋಡಿದ್ರು ಚನ್ನವೀರ ಸ್ವಾಮಿಗಳು ಇದು ಯೋಗ್ಯವಾದ ಜಾಗ ತಗೊಂಡು ಹೇಳಿ ಅಲ್ಲೇ ಕಾಯಿ ಹಾಕಿದ್ರು. ಅಲ್ಲೇ ಇಟ್ಕೊಂಡು ಲಿಂಗ ಪೂಜೆ ದಿವಸ ಲಿಂಗ ಅಂದ್ರೆ ಚಂದ ಮಾಡ್ಕೊಂಡು ಉಳ್ಕೊಂಡ್ಬಿಟ್ಟು ದಿವಸ ಕಳ್ಸ್ಬಿಟ್ಟು ಏನಪ್ಪ ಇದು ಒಳ್ಳೇದು ಕೆಟ್ಟದ್ದು, ಧರ್ಮ ಕರ್ಮ ಪಾಪ ಪುಣ್ಯದು ಲಿಂಗ ಎಲ್ಲ ಹೇಳ್ಕೊಟ್ಟು ದಿವಸ ಕರ್ಕ ಲಿಂಗ ಕಟ್ಟೋದು ಹೋದ್ರಲ್ಲ. ಹೀಗಾಗಿ 6 ತಿಂಗಳು, ವರ್ಷ ಹೋದ್, 2 ವರ್ಷ ಹೋದ್, 4 ವರ್ಷ ಹೋದ್, 5 ವರ್ಷ ಹೋಗಿದ್ರಾಗ ಆ ಊರಾಗ ಎಲ್ಲರಿಗೂ ಎಷ್ಟು ಸಮಾಜ ಎಷ್ಟು ಜನ ಐತಿ ಎಲ್ಲಾರು ಲಿಂಗ ಕಟ್ಟಿಬಿಟ್ರು. ಎಲ್ಲಾರು ಲಿಂಗದ ಬುದ್ಧಿ ಬಂತು ಅವ್ರಿಗೆ. ಅಲ್ಲಿ ತನಕ ಅವ್ರ ಹೆಸರು ಮಂಗನಾಯಕನ ಬರೀ ಮಂಗನ ಬುದ್ಧಿ ಇತ್ತು, ಲಿಂಗದ ಬುದ್ಧಿ ಇದ್ದೇ ಇಲ್ಲ. ಅದಕ್ಕೆ ನೋಡ್ರಪ್ಪ ನಿಮ್ಮೂರ ಎಲ್ಲ ಲಿಂಗ ಕಟ್ಟಿದ್ರಿ, ಎಲ್ಲ ಲಿಂಗ ಪೂಜೆ ಮಾಡ್ಕತ್ತಿ ನೀವೆಲ್ಲ. ಅದಕ್ಕೆ ನೀವೆಲ್ಲ ಮಂಗನ ಬುದ್ಧಿ ಹೋಗೈತಿ, ಲಿಂಗದ ಬುದ್ಧಿ ಬರುತ್ತೆ. ಅದಕ್ಕೆ ಇವ್ರ ಹೆಸರು ಮಂಗನಾಯಕನ ತೆಗಿರಿ, ಲಿಂಗ ನಾಯಕನ ಹೇಳ್ತಿದ್ರಪ್ಪ ಅಂತ ತಗೊಂಡು ಅವ್ರ ನಾಮಕರಣ ಮಾಡಿದ್ರು. ಎಂಥ ಜ್ಞಾನ ಇದೆ, ಗಂಚತರಾಗಿರುವ ಜಗತ್ತಿನೊಳಗೆ. ದೃಷ್ಟಿಯಿಂದ ಮಹಾಜ್ಞಾನಿಗಳು ಚನ್ನವೀರ ಸ್ವಾಮಿಗಳು, ಲಿಂಗನಾಥ ಚನ್ನವೀರ ಸ್ವಾಮಿಗಳು. ಒಂದು ಪ್ರಸಂಗ ಬರ್ತದಂದ್ರೆ ಅದು ಗುರುವಾಕ್ಯದ ವಿರುದ್ಧ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಅವ್ರ ವಯಸ್ಸಾದ ಚನ್ನವೀರ ಸ್ವಾಮಿಗೆ ಒಂದು ಮರಿ ತಯಾರು ಮಾಡಿದ್ರು. ಭಾಳ ಸೇರದ ಲಿಂಗ ಪೂಜೆ ಅಂದ್ರೆ ಯೋಗ್ಯ ಅದಲ್ಲ. ಒಂದು ದಿವಸ ಸಂಚಾರ ಕರ್ಕೊಂಡು ಅವ್ರ ಮರಿ ತೆಗೆದು ಕರ್ಕೊಂಡು ದೂರ ಹೋದ್ರು. ಹೋದ ತೆಗೆ ತಗೊಂಡು ಕೂಡಿಸೋದು. ಅವ್ರು ದೂರ ಸ್ವಾಮಿ ತೆಗೆ ತಗೊಂಡು ತಂದಿಗಿಸ್ಕೊಂಡು ಒಂದು ಹುಲಿ ಬಂದು ಗಪ್ಪ ನಿಂತ್ಕೊಂಡ್ಬಿಡ್ತಾವ ಮರಿದೇವ್ರ. ಬುದ್ಧಿ 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 ದೂರ ಕೂಗಿದ ಆ ಮರಿದೇವ್ರು. ಹಾಗೆ ನೋಡಿದ್ರು, ನಮ್ಮವ್ ಬಿಟ್ಬಿಡು ಅಂತ ಅಲ್ಲೇ ನಿಂತ್ಕೊಂಡಿರ ಹುಲಿಗೆ. ನಮ್ಮವ್ ಬಿಟ್ಬಿಡು ಅಂತ ಹೇಳಿದ್ರು. ಆ ಹುಲಿ ಅಷ್ಟಕ್ಕೆ ಅಲ್ಲೇ ಕೈ ಬಿಟ್ಟು ಅವ್ರ ಹತ್ರ ಹೋಗಿ ನಾವು ಸಾಕಿನ ಹಾಗೆ ಬಾಲಗುಡ್ಡಕ್ಕೆ ಹೋಗ್ಬಿಟ್ಟು ಹುಲಿ. ಆಯ್ತು ಮುಂದೆ ಕಾಲಾಂತರೊಳಗ ಆಯ್ತು ಬಂದ ಮಾಡಿದ, ವಯಸ್ಸಾಯ್ತು, ಒಂದು ಹಿಂಗೆ ಎಲ್ಲ ಮಂದಿ ಕೂಡಿಸಿದ್ರ. ಚನ್ನವೀರ ಸ್ವಾಮಿ ಏನಪ್ಪ ನನ್ನ ಬಹಳ ವಯಸ್ಸಾಗಿದೆ, ಯೋಗ್ಯದ ಮರೀತ, ನನ್ನಷ್ಟು ಸಮರ್ಥ, ಲಿಂಗಾಂಗ ಸಾಮರ್ಥ್ಯ ಜ್ಞಾನ ಬರ್ತಕ್ಕಂಥ ಮಹಾಜ್ಞಾನಿ ಅದನ್ನ. ಅದಕ್ಕೆ ನನ್ನ ತರುವಾಯ ಉತ್ತರಾಧಿಕಾರಿ ಮಾಡಿರ್ತಕ್ಕಂಥ ಎಲ್ಲಾ ಮಂದಿ ಕೂಡಿ ಚನ್ನವೀರ ಸ್ವಾಮಿ ಹೇಳಿದ್ರು. ಅವ್ರ ಪಕ್ಕ ಶಿಷ್ಯ ಯಾರು ಬಸವಲಿಂಗ ಸಣ್ಣ ಮೈದಾನ ಚೋರ ಹೋಗ್ತಾರೆ ಬಂದೆ. ನೀವು ಗಾಡಿ ಒಂದು ಹೋಗ್ತೀನಿ ಮೈದಾನಕ್ಕೆ ಹೋಗ್ತಾರಿಲ್ಲ, ಹೋಗಬೇಕು. ಜ್ಞಾನಿ ಅಪ್ರತಿಮ ಜ್ಞಾನಿ ಇದ್ದ ಬಸವಲಿಂಗ ಸಣ್ಣ, ಮಹಾಜ್ಞಾನಿ ಇದ್ದ. ಸಮಾಜ ಗೆದ್ದ ಅಂತ ಹೇಳಿದವ, ಬುದ್ಧಿ ಅವ್ನು ಮಾಡಕ್ ಬರಂಗಿಲ್ಲ ಅಂತ. ಯಾಕ ಅವನು ಹುಲಿಕೆ ಚಟ್ಟಿ ಮೂಕಾಗಿ ಮಾಡಕ್ ಬರಂಗಿಲ್ಲ. ಹಾಗನ್ಬಾರ್ದಪ್ಪ ಅಂತ ಚನ್ನವೀರ ಸ್ವಾಮಿ, ಹಾಗನ್ಬಾರ್ದು. ಎಲ್ಲ ಬುದ್ಧಿ ಮಾಡಕ್ ಬರಂಗಿಲ್ಲ. 1 ಸಲ ಹೇಳಿದ್ರು, 4 ಸಲ, 5 ಸಲ, 10 ಸಲ ಹೇಳಿದ್ರು, ಎಲ್ಲ ಬುದ್ಧಿ ಮಾಡಕ್ ಬರಂಗಿಲ್ಲ. ಅದ ಇವನಂದ ಗುರುವಾಕ್ಯ ಗುರುತು ಮಾತಾಡ್ತೀವ. ಈ ಬಸವ ಯೋಗ್ಯ ನನ್ನ ಶಿಷ್ಯ ಬರ್ತೈತೆ ಅವನಿಗೆ, ಹಾಗನ್ಬಾರ್ದು. ಎಲ್ಲ ಬುದ್ಧಿ ಮಾಡಕ್ ಬರಂಗಿಲ್ಲ. ಪಾಪಿ ಚಾಂಡಾಲ ಇವತ್ತು ನನ್ನ ಶಿಷ್ಯ ನನ್ನ ಮಾತು ವಿರುದ್ಧ ಮಾಡಿ ನನ್ನ ಶಿಷ್ಯ ಅಲ್ಲ ನೀನು. ಇವತ್ತಿನ ಭಾಷೆ ಅಲ್ಲ, ನೀ ಮುಷ್ಯ ಅಂದ್ರು. ಮುಂದ್ ಸ್ವಲ್ಪ ಹೊತ್ತಿಗೆ ಮುಖ ಕಪ್ಪ ಮುಷ್ಯನಾಗಿಬಿಟ್ಟವ. ದೊಡ್ಡವ್ರ ಬಾಕಿ ದುಡ್ಡಾಗ ಹಿಂಗಾಗ ಹಣೆ ಬರ ಮುಷ್ಯನಾಗಿಬಿಟ್ಟವ. ಏನ್ ಮಾಡ್ಯಪ್ಪ ಅಂದ ಮುಳ್ಗಿಂದ ಬಾಲ ಮನ್ಸವನು ಅವರಲ್ಲೇ ಇದ್ರು. ಏನ್ ಮಾಡ್ಯಪ್ಪ ಅಂತ ಅಭ್ಯಾಸ ಅವರಲ್ಲೇ ಇದ್ರು. ಏನ್ ಮಾಡ್ಲಿ, ತಪ್ಪು ಮಾಡಿಬಿಟ್ಟ, ಗುರುವಾಕ್ಯಕ್ಕೆ ಬರ್ತಾರೆ, ತಪ್ಪು ಮಾಡಿ ಏನ್ ಮಾಡ್ಲಿ ಅಂತ ಎಲ್ಲಿ ಕಾಕೊಂಡು ಅಲ್ಲೇ ಹುಡ್ಕೊಂಡಿದ್ರು. ಜ್ಞಾನಿಗಳು ಮತ್ತು ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಗೊತ್ತಾಗುದಿಲ್ಲ. ಗೊತ್ತಾಯ್ತು ಅವನಿಗೆ, ಗೊತ್ತಾಯ್ತು. ಒಂದು ಮುಲಿಕೆ ಮನೆಗೆ ಒಂತೆಗೆ ನಾವು ಸೂಜಿ ಕಳ್ಕೊಂಡಿದ್ರು. ಮುಲಿಕೆ ಮನೆಗೆ ಒಂತೆಗೆ ನಾವು ಸೂಜಿ ಕಳ್ಕೊಂಡಿಲ್ಲ. ಅಲ್ಲಿ ಮನ್ಯಾಗ ಪ್ಯಾಟ್ಲಾಯ್ತು, ಇಲ್ಲಿ ಒಂದು ಹುಡುಗ ಕಟ್ಟಿದ್ರು. ನಾವು ಬಸಣ್ಣ ಅಂತವ ಏನು ಮಾಡ್ತೀವಿ ಭಯ ಮಾಡಿ ಕೇಳಿದ. ಸೂಜಿ ಹುಡ್ಕೊಂಡು ಎದಕ್ಕೆ ಆದತಿ ಮನೆಗೆ ಒಂತೆಗೆ ಇಲ್ಲ ಕೊಡುತ್ತೆ ಯಪ್ಪ ಬೆಳಗ್ಗೆ ಬಾಳ್ತೀನಿ ಹುಡ್ಕಂತ ಅಂತ ಹುಚ್ಚಿ ಅಲ್ಲೇ ಬೆಳಕ ಹುಡ್ಕೊಂಡು ಸಿಗುತ್ತದ. ಹಂಗ ಮುಳ್ಗಿಂದ ಬಾಲ ಮಾಂಸ ಚಿಕ್ಕವ್ರು ಇದ್ರು ವಯಸ್ಸು ಮಾಡ್ಕೊತಿದ್ರೆ ಅವಸ್ಥೆ ಆದ್ರೆ ಗೆದ್ದಂಥವ್ರು ಬಾಲ ಮಾಂಸಗಳು. ಬೆಳಿಗ್ಗೆ ಸಣ್ಣ ಮಕ್ಕಳ ಇರ್ತಿದ್ದವ್ರು, ಮಧ್ಯಾಹ್ನ ಯವತ್ಸರವ್ರು, ಸಾಯಂಕಾಲ ಮುಪ್ಪಾಲು ಮುಗಿದ್ರು ಭಾನ ಬರ್ತು. ಅಂಥ ಅಪ್ರತಿಮ ಜ್ಞಾನಿ ಮುಳ್ಗಿಂದ ಬಾಲ ಮಾಂಸವು. ಅವ್ರು ಹೇಳಿದ ಗೊತ್ತಾಯ್ತು. ಶರಣ ಪ್ರಾಯಶ್ಚಿತ್ತ ಮಾಡ್ಕೊಂಡ, ಮುಂದೆ ಜ್ಞಾನಿ ಆದ, ಮುಂದೆ ವಚನ ಬರ್ದ.
ಗುರುಗಳನ್ನ ವಚನ 330 ವಚನ ಬರ್ತಾವ. ಶ್ರೀ ಗುರುಗಳ ಸತ್ಕ್ರಿಯೆ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲ ಬಿಟ್ಟು ರಾಗದಿಂದ ಬೇಗ ಕೃಪೆಯಾಗು. ಹಲವು ಮಾತೇನು ನೀನು ಅಲ್ಲಿ ಪಾದ ಬಿಟ್ಟ ಜನವೇ ಸುಕ್ಷೇತ್ರ ಜಲವೇ ಪಾದದಿಂದ ಸುಲಭ ಶ್ರೀ ಗುರುವೇ ಕೃಪೆಯಾಗಿ. ಈಗ 330 ವಚನ ಬರ್ದ. ಎಲ್ಲ ಅದರ ಅಷ್ಟಾವರಣ ಪಂಚಾಯತರ ಷಷ್ಠಲ ಇಡೀ ಮೀಸಲು ಸಿದ್ಧಾಂತ ಎಲ್ಲ ಬರೀಬೇಕು. ಅಷ್ಟೊಂದು ವಿಷಯ ತುಂಬ ಅತ್ಯಂತ ಅನುಭವದಿಂದ ಬರೆದ ವಚನಗಳೆಲ್ಲ ಮಾಡಿ ಒಂದೇ ಚಂದ್ರ ಸ್ವಾಮಿಗಳು ಗುರುಗಳು ಸ್ನಾನ ಮಾಡಿ ಪೂಜಾಕಲು ಹೋಗಿ ಅಲ್ಲಿ ವಚನ ಪೂಜಾ ಕೂಡುದ್ಕ ಒಟ್ಟಿಗಾಗಿ ನಿಂತು ಬಂದು ಒಟ್ಟಿಗಾಗಿ ನಿಂತ ಶ್ರೀ ಗುರುಗಳ ಸತ್ಕ್ರಿಯ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳ ರಾಗದಿಂದ ಬೇಗ ಕೃಪೆಯಾಗಿ. ಹೀಗೆ 330 ವಚನಗಳನ್ನ ಒಟ್ಟಿಗಾಗಿ ನಿಂತಂದ್ರ ಶರಣ. ಇದು ಹೌದು 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 ಒಳ್ಕೊಂಡು ಅನುಭವ ಕೊಟ್ಟವ್ರು ಚಲಿರ್ತವ್ರು. ಹೌದು ಯಾರು ಉಳಿತಲ್ಲ 330 ವಚನ ಅನ್ನ ಮುಗಿತು ಅಂದವ್ರು ಯಾರು ಇಲ್ಲ. ಬಸವನ ಶರಣ ಅವನ ಇಷ್ಟು ಜ್ಞಾನಿ ಅದನ್ನ ಅವ ಮುಷ್ಯ ಅಲ್ಲ ಬಚ್ಚಲ ಕೆರೆ ಅದು. ಬಸ್ಸ ಎಲ್ಲ ಮುಷ್ಯ ಅಂತ ಎದ್ರ ಮುಷ್ಯ ಆಗ್ಬಿಡ್ತದೆ ಮುಖ ಕಪ್ಪಾಗಿ. ಈಗ ಮುಷ್ಯ ಅಲ್ಲವ ಬಚ್ಚಲ ಕೆರೆ ಅಂದ್ರೆ ಮುಖ ಕಪ್ಪೋದು ಮತ್ತು ಕೂದು ಅವಾದು ಹ್ಯಾಂಗಿದ್ ಬಸ ಹಂಗಾದ. ಅದಕ್ಕೆ ನಾವು ಬರು ಬರಿದೆ ಕರೆ ನಂಬದೆ ನೆತ್ತಡೆ ಬರಿದೆ ಕರೆ ಚಂದ್ರ ದೇವ್ರು ಓಡಾಡಿ ಬರ್ತಾನ. ಗುರುಕುಲ ದೀಪದ ಬರ್ತಾನ ಮನೆಗೆ ಗುಡಿಗೆ ಹೊರಗ ಹೋಗ್ತಾನ ಮನೆಗೆ. ಹಂಗಾಗಬಾರ್ದು. ಇಲ್ಲಿ ಬಸವನ ಶರಣ ಏನೋ ಒಂಥರ ಹೇಳಿ ಗುರುವಾಚಿ ವಿರುದ್ಧವಾಗಿ ಮುಷ್ಯಾನಾದ ಜ್ಞಾನಿ ಆದ ಗುರುಗಳನ್ನ ತಿಳಿದು ಬರ್ದ ಮಹಾಗ್ರಂಥವು ಬರ್ದ ಕೇಳಿದ್ರು ಗುರುಗಳು ಆನಂದ ಪಟ್ರು. ಮುಷ್ಯ ಬಸಪ್ಪನ ಆಗ್ಬೇಕು. ಹಂಗ ನಂಬಿ ವಿಶ್ವಾಸ ಬೇಕು ನಮ್ಮಲ್ಲಿ. ಇಲ್ಲಾದ್ರೆ ಏನ್ ಕೆಲಸ ಆಗಿ ಸಾಧ್ಯವಿಲ್ಲ. ಪ್ರೀತಿ ವಿಶ್ವಾಸ ಭಕ್ತಿ ಬೇಕು. ಅದಕ್ಕೆ ನಿಮ್ಮೆಲ್ಲರ ಭಕ್ತಿ ವಿದ್ಯುತ್ತಿಗೆ ಹೋಗಿ ಎಷ್ಟು ಮಂದಿ ಕುಡಿದು ಬರ್ತದ. ಬೈದು ಭಾಳ ಚಂದ ಕಾಣಕತ್ತೀನಿ. ಊರು ಮಂದಿ ಭಾಳ ಚಂದ. ನಾವು ಊರಾಗ 4-8 ಮಂದಿ ಅದಕ್ಕೆ ಮಾಡಿದ್ದು ಅಷ್ಟೇ ಇದೆ. ಭಾಳ ಮಂದಿ ಬಂದ ನೀವೆಲ್ಲ. ಅದಕ್ಕೆ ನಮ್ ಗೆದಗೇರಿ ಒಳಗ ಇದು ಗ್ಯಾಪ್ ದೂರ ಸೋಟ್ ದೂರ ಅಲ್ಲ, ಅದು ಗ್ಯಾಪ್ ದೂರ. ಇದು ಗೆದಗೇರಿ ಒಳಗೆ ಎಲ್ಲಾ ಭಕ್ತಿ ವಿಶೇಷ ಭಕ್ತಿ ಊರಾಗ ಇವತ್ತಿನ ನಿನ್ನಿದ ಇದು ಬಹುಕಾಲ 1000 ವರ್ಷದ ಮಹಾಂತೇಶ್ವರ ಮಠ ಐತಿ ಊರಾಗ. 1000 ವರ್ಷದ ಮಹಾಂತೇಶ್ವರ ಮಠ ಐತಿ ಊರಾಗ. ಇವ್ರು ಉದ್ಧಾರ ಒಳ್ಳೆ ಮಹಾಂತೇಶ ಮಠ ಇತ್ತು. ಮಹಂತೇಶ್ವರ ಮಠ
ಅದಕ್ಕೆ ಮತ್ತೆ ಗುಡಿ ಕಟ್ಟಿರಿ ಮಾಡಿ ಅದಕ್ಕೆ ಎಲ್ಲ ಕೂಡ ಒಕ್ಕಟ್ಟಾಗಿ ಒಂದಕ್ಕೆ ಭಕ್ತಿ ಕಂಟಿ ನಮ್ಮಲ್ಲಿ ಬರಬೇಕು, ಭಕ್ತಿ ಸಂಗ್ರಾಮಲ್ಲಿ ಆಗ್ಬೇಕು, ಭಕ್ತಿ ಶಕ್ತಿ ಬಹಳ ದೊಡ್ಡ ಶಕ್ತಿ. ಅದಕ್ಕೆ ಇಲ್ಲಿ 2 ದಿವಸದಲ್ಲಿ ಪರ್ಯಂತವಾಗಿ ಅಕ್ಕಮಾರಿ ವಿಚಾರವನ್ನು ಹೇಳಿದ್ರು. ಎಂತ ಅಕ್ಕಮಾದೇವಿ ಹ್ಯಾಂಗಿದ್ದಾಕಿ ಆಕೆ ಭಕ್ತಿ ಅಂತದ್ದು ಏನು ಎಂತ ಎಲ್ಲವೂ ಸಾಧ್ಯತೆ ಹೇಳಿದರು. ಅದಕ್ಕೆ ನೀವು ಅಕ್ಕನ ಒಳಗೆ ಕಟ್ರಿ, ಅಕ್ಕನ ದಾನ ಬಹಳ ದೊಡ್ಡದು. ಅಕ್ಕನ ದಾನ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜ ಕೆಟ್ಟ ದುಷ್ಟ ಕೆಟ್ಟ ದುಷ್ಟಿ ನೋಡಿದ, ವೈಹಾರಿಯಿಂದ ಹುಟ್ಟಿದ್ದ ಮಹಾರಾಜ ಗೆಲ್ಕೊಂಡ್ ಬಂದಿದ್ದ, ಉತ್ಸವ ನಿಲ್ಲಿತ್ತು, ಜನ ನೋಡ್ತಿದ್ರು. ಮಹಾದೇವಿ ಅರ್ಧ ಕಡೆ ಮುಚ್ಚಿ ಅರ್ಧ ಮುಖ ನೋಡ್ತಿದ್ದ. ಅವು ಕೆಟ್ಟ ದೃಷ್ಟಿ ಮತ್ತೆ ನೋಡಿ ಹೇಳಿದಂತೇಳಿ ಆ ಕೆಟ್ಟ ಮಂಗನ ದೃಷ್ಟಿ. ಯಾಕಂದ್ರೆ ರಾಜಂದು ದೃಷ್ಟಿ ಯಾವಾಗ ಕೆಟ್ಟ ದೃಷ್ಟಿ, ಯಾವಾಗ ಕಾಕ ದೃಷ್ಟಿ ನೋಡಿದನು. ಹಿಂಗ 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 ನೋಡ್ಕೊಂಡು ಬಂದ, ಅರ್ಧ ಕಾಣ್ತಿತ್ತು ಮಹಾದೇವಿ ಮುಖ ನೋಡಿ. ನದಿ ಮನೆ ಬಂದ ಹೋದ, ಅಂತ ಮನೆ ಒಂದು ಹುಡುಗಿ ಕರ್ಕೊಂಡ್ ಬಂದ್ರು ಕರಿಯಾಕ ಅಂದ್ರಯ್ಯ. ಅವ್ರದ್ದೇನ್ರು ನಾವು ಲಿಂಗಾಯ್ತು ಇಲ್ಲಿ ಹೋಗೋದು ಹೊಳೆ ಕಳಿಸ್ಬಿಟ್ರು. ಮತ್ತೆ ಅದ ಬಂದ್ರ ಕರ್ಕೊಂಡ್ ಇದಕ್ಕೆ ಯಾಕೋ ಬರ್ಬಾರ್ದು ಕೈ ಕಳಿಸ್ಬಿಟ್ಟ. ತಂದೆ ತಾಯಿ ಎಲ್ಲ ಕತ್ತಿದ್ರು. ಮಹಾದೇವಿ ತಂದೆ ತಾಯಿ ಅಕ್ಕ ಮದುವೆ ಮಕ್ಕಳಿಗೆ ಬರೀ ಮಹಾದೇವಿ ಅಕ್ಕಿಗ ಅಕ್ಕ ಮದುವೆ ಕಲ್ಯಾಣಕ್ಕೆ ಬಂದು ಅಕ್ಕ ಮಹಾದೇವಿ ಅಕ್ಕಿಗೆ ಬರೀ ಮಹಾದೇವಿ ಕಲ್ಯಾಣಕ್ಕೆ ಬಂದು ಅಕ್ಕ ಮಹಾದೇವಿ ಅಕ್ಕ ಹಾಕಿ ಆಯ್ತು. ಮಹಾದೇವಿ ಅಮ್ಮಯ್ಯ ಅಲ್ಬಾಡ್ರಿ ಅಪ್ಪಯ್ಯ ಅಲ್ಬಾಡ್ರಿ ನಾವು ತಿಂತ ಹೇಳಿ ಅಕ್ಕ ಮಹಾದೇವಿ ಮಹಾದೇವಿ ಹೌದು 3 ಷರತ್ತು ಹಾಕಿದ್ರು ಮಹಾರಾಜನಿಗೆ. ನಿತ್ಯ ಶಿವ ನಡಿಬೇಕು, ಪ್ರಸಾದ ನಡಿಬೇಕು, ಮತ್ತೆ ಯಾವತ್ತು ಬಂದು ಯಾವತ್ತು ಕೂಡ ಕೀರ್ತನ ಶಿವನ ಪ್ರಸಾದ ದಿವಸ ನಡಿಬೇಕು. ಮತ್ತೆ ನಾನು ಪೂಜಾಕ್ಕೆ ಏನ್ ತರಗಿತ್ತ ಈ 3 ಏನು ಉಲ್ಲಂಘನೆ ಮಾಡಿ ಅವತ್ತ ನಾನು ನಿನ್ನ ಬಿಚ್ಚೆಯನ್ನ ಅಂತ ಹೇಳಿದ್ದಾಕೆ. ಆಕೆ ಅವ್ರು ಬೇಕಾಗಿತ್ತಾಕೆ, ನೀ ಬೇಕಾದ ಹೇಳಂದ ಆಕೆಗಾಗಿ 10 ದಿವಸ ಒಂದು ಮಹನ್ ಕಟ್ಸಿಬಿಟ್ಟ. ಪೂಜಾಕ್ಕೆ ಹಾಕಿದ್ದು ಎಲ್ಲ ಆನಂದ ನಡೀತು. ಶಿವನ ಮಡಿತು ಒಂದು ಸ್ವಲ್ಪ ದಿವಸ ಹೋಯ್ತು, ನಡೆಯಲ್ಲ ಜಾಬಿಸಿದ ರಾಜ ಒಂದು ಕಾಕೊಂಡಿದ್ದಾಕೆ. ಮತ್ತೆ ಸ್ವಲ್ಪ ದಿವಸ ಆಯ್ತು, ಪ್ರಸಾದ ಕಟ್ಟಿ ಮಾಡಿದ ಬರ್ತಕ್ಕ ಜನಗಳಿಗೆ 2 ಭಾಗ ಒಂದು ತಾನೇ ತಾಗಿ ಒಂದು ರಕ್ತಕ್ಕೆ ಮಂಟಪ ಕಟ್ಟಿಸಿದ್ದ ಕಿರಿಯಾಗಿ ರಾಜ ತಾನೇ ತನ್ನ ಕೇಸ್ ತಾನೇ ಕೊಡ್ಬೇಕು. ಮಹಾದೇವಿ ನೋಡಿದ ದೂರ ಕುಂತ ನೋಡ್ಬಿಟ್ವ, ಸಮೀಪ ಹೋಗಂತಾಗಿಲ್ಲ, ದೂರ ಕುಂತ ನೋಡ್ಬೇಕು ಅಕ್ಕ ಮಹಾದೇವಿನ ನೋಡಿದ ತಡ್ಕೊಂಡು ರಾಜ ತಾನೇ ತಾನು ಪೂಜೆ ಕೂತಿದ್ದು. ಮಹಾದೇವಿ ಹೋಗಿ ಚಾಕೊಂಡು ಉಂಟಾಗಿದ್ದ ತೂಪ ಬೀಚ ತಗೊಂತ ಆಗಿದ್ದು ಎಲ್ಲ ಬಟ್ಟೆ ದಿಗಂಬರಿ ಅಂತ ಕೊಡ್ತ ಮಹಾದೇವಿ ಏನಕ್ಕೆ ಹೇಳುವಾಗ ಮೂತ್ರ ಹಿಡಿಕೆ ಯಜಮಾನ ಹಂತರ ನೋಡಿ ಏನಂತಂಗೆ ಆಗಿದ್ದಾಗ ಆಡ್ಮಂದು ಬಿಟ್ಬಿಟ್ಟು ಹೊಟ್ಟೆ ಬಿಟ್ರು. ಬಂದು ಅವ್ರವ್ವ ಸೀರೆ ತೊಗೊಂಡು ಯಾವ ನೀನ ಉಟ್ಕೋ ಸೀರೆ ಅಂತ, ನೀನ ಸೀರೆ ಉಟ್ಕೋ, ನನ್ನ ದೇಹದ ದಿಗಂಬರ ಐತಿ, ಮನ್ಸ ದಿಗಂಬರ ಐತಿ, ಈ ಸೀರೆ ತೊಗೊಂಡು ನಾನೇ ಮಾಡ್ದಂಗೆ ಅಲ್ಲ. 18-20 ವರ್ಷ ಹುಡುಗಿ ದಿಗಂಬರ ಬಂತು ಎಷ್ಟು ಈ ಕಾಲದ ಆ ಕಾಲದ ಎಲ್ಲಾ ಕಾಲಕ್ಕೆ ಜನ ಐತೆ ಎಷ್ಟು ತೊಂದರೆ ಕಟ್ಟುವುದಕ್ಕೆ. ಹೌದು ಬಸವಣ್ಣ ಭಯಂಕರ ಪ್ರಸಿದ್ಧ. ಬಸವಣ್ಣ ಹೆಸರೇ ಬಸವಣ್ಣ, ಜಗತ್ ಕಲ್ಯಾಣ ಮತ್ತು ಮಹಾವಿಷ್ಣುಮೂರ್ತಿ ಬಸವಣ್ಣ. ಹೋದು ಎಷ್ಟು ತೊಂದರೆ ಕೊಟ್ಟರು ಹುಡುಗರು, ಏನು ತೊಂದರೆ ಕೊಟ್ಟರು ಅಂತೂ ಕಲ್ಯಾಣಕ್ಕೆ ಹೋಗ್ಬಿಟ್ಟಿದ್ರು. ಕಲ್ಯಾಣಕ್ಕೆ ಹೋದ ಮಂದಿ ಪ್ರಭುದರು 2ನೇ ಹುಟ್ಟಾಗಿ ಅದು ಕದೋಟ ಕತೆ ಹೇಳಿ ಕುಂತಾರ. ಶಿವಪಾರ್ವತಿ ಇಬ್ರು ವಿನೋದ ಕುತ್ಕೊಂಡಾಗ ಪಾರ್ವತಿ ಸ್ವಾಮಿ ನಿನ್ ಗಂಡ ಸಂತಾನ ಐತಲ್ಲ 1000 ವರ್ಷ ತಪಸ್ಸು ಮಾಡಿದ್ವಿ, 1 ಲಕ್ಷ ನನ್ನ ವಶ ಮಾಡ್ತಿದ್ನಲ್ಲ ಹುಚ್ಚಿ. ಹಂಗಾಗಿ ಕೈ ಮಾತಿ ಮತ್ತೆ ಜಾಗ ಬಂದು ಎಲ್ಲ ಕಡೆಗಾಗಿ ನೋಡೋದಕ್ಕೆ ಇಬ್ರು ಬುಗುದ ಹುಟ್ಟಿದ್ರು. ಬಲಿಗ ಇವ ಹುಟ್ಟಿದ ಪ್ರಭುದೇವರಾಗಿ ಬನವಾಸ ಮಹಾದೇವ ಮಗ ಮಹಾದೇವ್ ಬ್ಯಾಗ್ ಹುಟ್ಟಿದ್ರು. ಎಲ್ಲ ಕಡೆಗೆಲ್ಲ ವಯಸ್ಸು ಬಂದು ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಬಂದ ಎಲ್ಲ ಆಯ್ತು. ಅಲ್ಲಿ ರಾಜಕುಮಾರಿಗೆ ಮಾಯಾದೇವಿಗೆ ಪಾರ್ವತಿಗೆ ನಿನ್ ಗಂಟ ತಾಳ ವರ್ಷಬಿಡ್ತದೆ ಅಲ್ಲಿ ತನಕ ಅಲ್ಲೊಂದು ಮಧುಕೇಶ್ವರ ದೇವಾಲಯ, ಇಲ್ಲೊಂದು ಮಧುಕೇಶ್ವರ ದೇವಾಲಯ. ನಿನ್ ಗಂಟ ತಾಳ ಒಂದು ಮರ ಅಲ್ಲಿ ತನಕ ಮಧುಕೇಶ್ವರ ದೇವಾಲಯಕ್ಕೆ ನೃತ್ಯದಿಂದ ಸೇವಾ ಸಲ್ಲಿಸಬೇಕು ಆಕಾಶವಾಣಿ ಸರಿ ಹೊಂಟಿದ್ದು. ಇವ್ ಮನೆ ಬಿಟ್ಟು ಬಂದ ಇಲ್ಲಿ ಒಂದು ಬನವಾಸಿಗೆ ಒಂದು ಸೀರಾ ಇವಾಗ ಬಂದು ಕನಕ ನೃತ್ಯದಿಂದ ಹೊಂಟಿದ್ದು, ಡ್ಯಾನ್ಸ್ ಮಾಡ್ಕೊಂಡು ಆಯ್ಕೆ ಹೊಂಟಿದ್ದು ಮಧುಕೇಶ್ವರ ದೇವಾಲಯಕ್ಕೆ. ಆಯ್ಕೆ ಹ್ಯಾಂಗ ನೃತ್ಯ ಮಾಡಿದ್ದು ಮುದಂಗ ಬಾರಿಸ್ಕೊಟ್ಟಿದ್ವಿ. ಆಯ್ತು ಅಪ್ಪಯ್ಯ ಒಬ್ರು ಯಾರ ಮುದಂಗ ಕಲ್ಸತ್ತಿದ್ರು, ಕಲ್ಸಿದ್ರು ಮಾಡಿದ್ರು. ನನ್ನ ಮಗನ ಮುಂದೆ ಕಲ್ಸಪ್ಪ ಸರಿ ಅಂದ. ರಾಜಾಜ್ಞೆ ಇವಾಗ ಡೊಂಬರ್ ಜಾತಿ ಹುಟ್ಟಿದ್ದೀವ ಪ್ರಭುದೇವರು. ಆಯ್ತು ಎಲ್ಲ ಮುಗಿದ್ ಏನು ಆಕೆ ಸಿಕ್ಕಿ ಬಂದು ಹೇ ಡೊಂಬ ಬಿಕಾರಿ ನಿನ್ನ ಮೃದಂಗ ತೊಗೊಂಡು ಆಕೆ ಮಾಡ್ತಾಳ, ನಿನ್ನ ಮದುವಾಗದು ಅದಕ್ಕೆ ಮನೆ ಬಿಟ್ಟು ಬಂದೆ ಅಂತ ಹೇಳಿದ್ವ. ಅದಕ್ಕೆ ಬಂದಿನಿ ಈ ಬಿಕಾರಿ ಇಷ್ಟು ಸುಂದರಿ ಇಂಥ ಚರಿ ಜಗತ್ತಿಗೆಲ್ಲ ಇಲ್ಲ ಇದಕ್ಕಿಲ್ಲ, ನಾನು ಮದುವೆ ಆಗೋದಿಲ್ಲ. ಯಾಕೆ ಕೇಳಿದ ಕೈ ತಾನ ಬಂದ ಮಾಯದೇವಿ ಬಂದು ಕೇಳಿದ್ರು ಇಲ್ಲ ಅಂತ ಹೇಳಿದ್ರು. ನೀನು ಒಂದು ಒಬ್ಬನೇ ಇದ್ರ ನಾನು ನಿನ್ನ ಬಲಾತ್ಕಾರ ಮಾಡ್ತೇನೆ ಅಂತ ಹೇಳಿದ. ನಾನು ಟೈಮ್ ಕೊಡೋದ 2 ತಾಸು ಹ್ಯಾಂಗಿಲ್ಲಂತೆ 2 ತಾಸು ಬಿಟ್ಟು ಹ್ಯಾಂಗಿದ್ದಂತೆ ಹೋದ ಎಲ್ಲ ಆಕೆ ಮುಂದೆ ಹೋಗಿ ರಾತ್ರಿ 2 ಗಂಟೆ ಹೊರಗೆ ಹೋದ 1 ಹೋದ ಅರ್ಥ ಮಾಡಿ ಬರ್ತಾ 2 ತಾಸು ಬಿಟ್ಟು ಬರ್ತಾಳ
ಮಾಯಾದೇವಿ ಇಲ್ಲ ಇಲ್ಲವ ಎಲ್ಲ ಹುಟ್ಟಿಸಿಲ್ಲ ಮಹತ್ವ ಏನಪ್ಪ ಅದನ್ನ ಬಾತ ಹೋಗಿಲ್ಲ ಜಗಜಗ ಹೋಯ್ತಿದ್ದೈತೆ ಮುತ್ತು ರತ್ನ ಹಾಕೊಂಡೆಲ್ಲ ಎಲ್ಲ ಹಾಕೊಂಡು ಮ್ಯಾಲ ಕಡೆಗೆ ಹೋಗಿ ಎಲ್ಲ ಬಿಚ್ಚಿತ್ತು ಹೋದ್ ಬಂತು ಅಷ್ಟು ಕತ್ತದಾಗ ಸಖಿ ಕರ್ಕೊಂಡು ಹೋಗ್ಬಿಟ್ಲಾಕಿ ಹೋದ್ರು ಕಲ್ಲು ತುಳಿದಕ್ಕೆ ಹಾಕಿ ರಾಜ್ಕುಮಾರಿ ಹೋದ್ರು ಬೆಳಕರಿತು ಒಂದು ಗುಹೆ ಕಾಯ್ತು ಇಲ್ಲದ ನೋಡಿದ್ರು ತಾನೇ ನಾನು ಕುತ್ಕೊಂಡಿದ್ದಾವ ಪ್ರಭು ಕುತ್ಕೊಂಡಿದ್ದು ತಾನೇ ಬಂದು ಮತ್ತೆ ಇಲ್ಲಿಗೆ ಬಂದೆ ಅಂದವ ಏ ಮಾಯ ಮತ್ತೆ ಇಲ್ಲಿಗೆ ಬಂದೆ ಅಂದವ ಮುಂದೆ ಕುಂದ್ರದ ಕುಂತು ಕೈ ಇಟ್ಟ ಮಸ್ತಕದಾಗ ಧ್ಯಾನ ತೆಗ್ದ ಕಣ್ ತೆಗಿಯಂದ ನಾ ಯಾರು ಅಣ್ಣ ಜಗ ಬಿಡಂತಂದು ಹೋಗಿ ಹೋದ ಮುಂದೆ ಮೂರು ಅಕ್ಕಿಸ್ತಾಗಿತ್ತು ವಿಷ್ಣು ಸತ್ತೋಗ್ಬಿಟ್ಟಿತ್ತು ಹಾಗೆ ಮುಂದೆ ಅಕ್ಕ ಮದುವೆ ಆಗ್ಬಿಟ್ಟಿತ್ತು ಮಹಾಜ್ಞಾನಿ ಬಂದು ಕಲ್ಯಾಣಕ್ಕೆ ಪ್ರಭುದವ್ರು ಕುಂತಾರ ಈ ಜ್ಞಾನೇಶ್ವರ ಹುಟ್ಟಿ ಬಂದಾರ ಒಂದು ಸತ್ತು ಪ್ರಭು ಇನ್ನೋದಲ್ಲ ಹಂಗಾರೆ ಒಂದು ಮಹಾಶಕ್ತಿ ಬರ್ತದಪ್ಪ ಯಾರು ಕರ್ಕೊಂಬರಕ್ ಹೋಗ್ತೀರಿ ತಗೊಂಡು ಪ್ರಭುದವ್ರು ಕೇಳಿದ್ರು ಯಾರು ಹುಟ್ಟಿಲ್ಲ ಹಾಗಾದ್ರೆ ಕಿನ್ನೂರು ಬ್ರಹ್ಮನ ಕಳ್ಸೋದು ಕಿನ್ನೂರು ವಾದ್ಯ ಇತ್ತು ಕಿನ್ನೂರು ವಾದ್ಯ ಅವನು ಕಳ್ಸೋದು ಸರಿ ಹೋಗ್ತೀನಂತ ಹೋದ ಏನು ಆಕಾಶಕ್ಕೆ ಚಂದ್ರ ಇವತ್ತು ಹುಣ್ಣಿ ಆ ಚಂದ್ರಂತ ಬಂದ ಚಂದ್ರನ ಅಂತಾಗ ಬಂದು ಮನೆ ಏನ್ ಕೇಸರತಿ ಜಗತ್ತಿನ ಸೌಂದರ್ಯ ಅಲ್ಲಿ ಏಕ ಬಂದು ಕಿನ್ನೂರು ಬ್ರಹ್ಮ ಬಂದ ನೋಡ್ದ ಮಹಾದೇವಿನ ಅವ್ರ ಮನ್ಸ ಚರಿತ್ರೆ ಆಗಿತ್ತು ಇಲ್ಲಿ ಕೈ ಇಟ್ಟ ಸೂರ್ಯ ಮಹಾದೇವಿ ಅಣ್ಣಯ್ಯ ಷಟ್ಚಕ್ರ ಆಧಾರ ಮಣ್ಮೂಕ ಅನಾಥ ವಿಶುದ್ಧ ಆಜ್ಞೆ ಆ ಚಕ್ರದ ಕರೆಕ್ಟ್ ಯಪ್ಪ ಹೊಡಿಬಿಟ್ಟು ಹೊಡಿಬಿಟ್ಟು ಯಪ್ಪ ಗೊತ್ತಿತ್ತಪ್ಪ ಬ್ರಹ್ಮಯ್ಯ ಬಾಯ್ದ ಕರ್ಕೊಂಬಂದೆ ಉದ್ದು ಸಾಕು ಕರ್ಕೊಂಬಂದ ಬಂದು ಚಲವಾಗಿ ಒಂದು ಸತಿ ನೀಗ್ತದೆ ಕೈ ಬಂದು ಸತಿ ಅಂದರೆ ನಮ್ಮ ಸಣ್ಣ ಎಲ್ಲ ಕಥೆ ಹೇಳಿ ಸುಮ್ಮನೆ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಆಗ್ತದ ಬಹಳ ದೊಡ್ಡ ಕಥೆ ಹೇಳಕ್ ಶ್ರಮೆ ಬೇಕಂತೆಲ್ಲ ಕುಂತು ಯುದ್ಧೆಲ್ಲ ಬಸವಣ್ಣ ಭಕ್ತಿ ಸಾಚಿದ ಚನ್ನಬಸವಣ್ಣ ಜ್ಞಾನ ಪ್ರದೇವ್ ವೈರಾಗ್ಯ ಒಬ್ಬೊಬ್ಬರು ಸಾಚಿದ್ರು ಅದ್ರ ಅಕ್ಕ ಮಹಾದೇವಿ ಭಕ್ತಿ ಜ್ಞಾನ ವೈರಾಗ್ಯ ತ್ರಿವೇಣಿ ಸಂಘ ಮಾಡಿದ ಅಕ್ಕ ಮಹಾದೇವಿ ಎಲ್ಲ ಜ್ಞಾನ ಸಂಪಾದನೆ ಮಾಡಿದ ಅಕ್ಕ ಮಹಾದೇವಿ ಅಷ್ಟು ಜ್ಞಾನಿ ಆದ್ರು ಎಲ್ಲ ಜನರಿಗೆ ಏನು ಉಪದೇಶ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಏನಪ್ಪಾ ಶರಣ ಸತಿ ಲಿಂಗಪತಿ ಹೆಣ್ಮಕ್ಳಿಗೆ ನಾನು ಲಿಂಗೈನ ಗಂಡ ನಾವೇ ಹೇಳ್ತಿದ್ವಿ ಎಲ್ಲೋ ಉಪದೇಶ ಮಾಡಿದ್ರು ಮಹಾದೇವಿ ಇಲ್ಲಿ ಬಂದು ಎಲ್ಲರಿಗೂ ಅಕ್ಕ ಅಂದ್ರೆ ಜ್ಞಾನ ದೊಡ್ಡ ಕಲ್ಲಿ ಎಲ್ಲರಿಗೂ ಅಕ್ಕ ಮಹಾದೇವಿ ಇಲ್ಲಿ ಬಂದು ಅಕ್ಕ ಮಹಾದೇವಿ ಬಂದು ಎಲ್ಲ ಆಯ್ತು ಒಂದ್ ದಿವ್ಸ ವಿಚಾರ ಮಾಡಿಲ್ಲ ಅದು ಗುರಿಯಲ್ಲಿತ್ತು ಶ್ರೀಶ್ರೀ ಗುರಿ ಇತ್ತು ಅಕ್ಕ ಮಹಾದೇವಿ ಇದು ಬಹಳ ವಿಷಯ ನೋಡಿ ಭಯಂಕರ ವಿಷಯ ಬರ್ತಾವ ಶಾಸ್ತ್ರಿಗೆಲ್ಲ ಹೇಳಿದ ಈಗಾಗಲೇ ಹೇಳಾರ ಅಲ್ಲಿ ತನಕ ದಿನ ಎಲ್ಲ ಎದ್ದು ಮಾತಾಡ್ತೀನಿ ತುಂಬ ಸಭೆಯವರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಬಂದಿದ್ದ ಅಕ್ಕ ಮಹಾದೇವಿ ಇಲ್ಲ ಹೀಗಾಗಿ ಒಂದ್ ದಿವಸ ಅಪ್ಪಯ್ಯ ನನ್ನ ಗಂಡನ ಕಳಿಸ್ರಪ್ಪ ಅಂದ್ರು ಅದೇ ಅವ್ನ ಗಂಡನ ಮನೆ ಅಂದ್ರು ನನ್ನ ಗಂಡ ಶ್ರೀ ಮಲ್ಲಿಕಾರ್ಜುನಪ್ಪ ಅಲ್ಲಮ್ಮ ಇಲ್ಲಿ ತನಕ ಹೇಳಿದ್ದೇವೆ ನಮ್ಮ ಜೀವಿ ಹೇಳಿದಾಗ ಅಂತ ಎಲ್ಲ ಶರಣರು ಇಲ್ಲಿ ಶರಣ ಸ್ಥಿತಿ ಲಿಂಗ ಬರ್ತಿದ್ದೀರಿ ನಮ್ಮ ಲಿಂಗದ ಗಂಡ ನಾವು ಹೇಳ್ತೇವೆ ಅದೇ ಯಾವ ಗಂಡ ಅಂದ್ರು ನನ್ನ ಗಂಡ ಶ್ರೀ ಮಲ್ಲಿಕಾರ್ಜುನ ನೀವು ಕಳ್ಸಬೇಕಪ್ಪ ಎಲ್ಲರಿಗೂ ಆಕೆ ಬಿಟ್ಟು ಅವ್ರಿಗೆ ಬಹಳ ದುಃಖ ಆಯ್ತು ಎಲ್ಲರಿಗೂ ಚಿಂತೆ ಆಯ್ತು ದುಃಖ ಆಯ್ತು ಎಲ್ಲ ಆಯ್ತು ಅಮ್ಮಯ್ಯ ನೀನು ಬಿಟ್ಟು ಆಗ್ಲಿ ಹಂಗವ ಅಮ್ಮಯ್ಯ ಅಕ್ಕಯ್ಯ ಅಂದ್ರು ಕಳ್ಸಬೇಕಪ್ಪ ನನ್ನ ಎಲ್ಲರೂ ಕಣ್ಣೀರು ಹಾಕಿದ್ರು ಕಲ್ಲಾಗಿ ಬಿಟ್ಟು ಹೋಗೋ ಮುಂದೆ ಆಯ್ತು ಕೊನೆಗೆ ಒಂದು ವಚನ ಹೇಳ್ತಾರೆ ಅಕ್ಕ ಮಹಾದೇವಿ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದ ಅಸಂಖ್ಯಾತರ ಕರ್ಣದೊಳಗೆ ನಾನು ಹೆಂಗ್ ಇಟ್ಕೊಂಡಿದ್ರಿ ಹೆಂಗ್ ಜಪಾನ ಮಾಡಿದ್ರಿ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದ ಅಸಂಖ್ಯಾತರ ಕರ್ಣದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆ ನಿಕ್ಕಿದಿರಿ ಸೈವತ್ವ ಗಂಡನಿಗೆ ಕೊಟ್ಟಿರಿ ಗಂಡನ ಮನೆ ಕಳುಹದಿಂದ ಅಸಂಖ್ಯಾತ ಕ್ಷಣಗಳೆಲ್ಲ ನೆರೆದು ಬಂದಿರಿ ನಿಮ್ಮ ಮಂಡೆಗೆ ಹೂವ ತಾರಿದ ಹುಲ್ಲ ತಾರಿದ ಅವತರಿಸಿ ನಿಮ್ಮೆಲ್ಲರಡಿಗಳಿಗೆ ಶರಣಾಗ್ತೀವಿ ಅಂತೆಲ್ಲ ಕಲ್ಯಾಣ ಬಿಟ್ಟು ಹೋದು ಅಲ್ಲಿ ಗಿಡ ಮರ ಗುಡ್ಡಿ ಕಾಗಿ ನಾವಿಲ್ಲಿ ಎಲ್ಲ ನೀವು ಕಾಣಿದೆ ನೀವು ಗಿಡ ಈ ನೀನು ಕೇಳ್ಕೊಂಡು ಶ್ರೀಶೈಲ ಬೆಟ್ಟಕ್ಕೆ ಹೋದ್ರು ಶ್ರೀಶೈಲಕ್ಕೆ ಹೋಗಿದ್ರಾಗನ ಅವ ಕುಂಸಿದ ರಾಜ ಈಗಿತ್ತ ಬಂದು ಮ್ಯಾಗ ಹುಚ್ಚಾಡಿರ್ತಾವ ಶ್ರೀಶೈಲ ಬಂದ ಅಂತ ಅವ್ನು ಗೊತ್ತಿತ್ತು ಅದು ಎಷ್ಟೋ ದಿವಸ ಎಲ್ಲ ಬಂದು ಕೂತಿದ್ದವ ಮಹಾರಾಜ ಕೌಶಿಕ್ ಮಹಾರಾಜ ಹೋದು ಶ್ರೀಶೈಲ ಬೆಟ್ಟಕ್ಕೆ ಹೋಗಿದ್ರಾಗನ ಬಂದು ಅಮ್ಮಯ್ಯ ಅಮ್ಮ ನೀನು ನೋಡಿದಾಗಿತ್ತೆ ಅಂತಂದು ಇಲ್ಲ ಅರಮನೆ ಒಳಗ ನಾನು ಜಯ ಅರಮನೆಗೆ ನೀನು ಸೇವೆ ಮಾಡ್ತೀನಿ ಜಯ ನಾನು ಇಲ್ಲಾಕೆ ಬಂದಿದ್ದು ಇಲ್ಲ ಮಹಾರಾಜ ಬಂದಾಗ ಎಲ್ಲಿ ಆಗೋದು ಬಂದ ಬಿಟ್ಟು ಮಹಾರಾಜ ಅಮ್ಮ ಅಂದ ಅದು ಕೆಟ್ಟ ಬಿಟ್ಟು ಹೋಗ್ತೀಗ ಅಮ್ಮ ಅಂದ ನೀವು ನನ್ನ ಭಕ್ತ ಆಗ್ಬೇಕಂತ ಅಪೇಕ್ಷೆ ಮಾಡ್ತಿಲ್ಲ ನೀವು ಭಕ್ತ ಅಪೇಕ್ಷೆ ನಿನ್ನ ಭಕ್ತ ಆಗಿದ್ದಂದ
ನಾನೇ ಧನ್ಯ ಅಂತ ಅವ್ನು ಮತ್ತೆ ಹಸ್ತ ಇತ್ತು, ನಾನೇ ಧನ್ಯ ಅಂತ ಆಚರಣೆ ಚಂದ ಮಾತಾಡಿ ಮತ್ತೆ ಮುಂದಕ್ಕೆ ಹೋದ್ರು. ನೀವು ಕಾಣಿದ್ರೆ ನೀವು ಎಲ್ಲ ಹುಡುಗಾಟ ಸಿಲ್ಸಿಲ್ ವಾದ ಅಲ್ಲಿ ಎಲ್ಲ ಅವ್ನು ಹೋಗಿ ಬಿಟ್ಟೆ ಯಾಕನ ದೇವ್ರು ಅಷ್ಟು ಹೌದ್ರ ತಿಳಿತಾಕ ಕಾಲ್ ಮತ್ತೆ 1000 ರೂಪಾಯಿ ಹೋಗಿ ಬಿಟ್ಟೆ ಅವ್ರು ಅಷ್ಟು ಕಠಿಣ ದೇವ್ರು ಬಿಟ್ಟೆ ಆಗೋದು. ಅಲ್ಲಿ ಕೇಳಿದ್ರು ಇಲ್ಲಿ ಎಲ್ಲ ಕೇಳಿದ ಓಡಿಸುವುದೇ ಮಲ್ಲಿಕಾರ್ಜುನ ಒಂದು ವೇಳೆ ನೀನು ದರ್ಶನ ಕೊಡದ ಇದ್ರ ಕಾಣದ ಇದ್ರ ಬರ್ದ ಇದ್ರ ಇದೇ ಕಬರಿ ಕೊಡದಾಗ ಹಾರಿಸಿ ಆಯ್ತು ಅಂದ, ಇಲ್ಲೇ ಹಾರಿಸಿ ಆಯ್ತು ಅಂದ. ಅಷ್ಟ ಬರ್ತಾನವ ಬರ್ಲಿ ಬಂದು ಕೈ ಸಾಕ ಅಲ್ಲಿಗೆ ಇಲ್ಲಿಗೆ ಅಲ್ಲಿ ಎಲ್ಲ ಧನ್ ಅಂತ ಹಾರಿಬಿಟ್ಟು ಕಬರಿ ಕೊಡದಾಗ ನಡವಟ್ಟು ಹಿಡ್ಕೊಂಡು ನಡ್ಕೊಳ್ಕೊಂಡ್ಬಿಟ್ಟ ಬಂದ. ಮುಗಿತಾ ನಿನ್ ಛಲ ಮುಗಿತಾ ಅಂದ. ಹೋಗಿ ಮಸಾಕೊಂಡ್ಬಿಟ್ಟ ಕೈಲಾಸ ಕರ್ಕೊಂಡು ಹೋದ ಅಂತ ದೊಡ್ಡ ಕಥೆ. ಇನ್ನು 100 ಪರ್ಸೆಂಟ್ ಇದು ಬರ್ತಾವೆ. ಅದಕ್ಕಂತ ದೃಷ್ಟಿಯಿಂದ ಅಕ್ಕಮನೆ ಮಹಾಜ್ಞಾನಿ ಅಪ್ರತಿಮ ಜ್ಞಾನಿ ಎಷ್ಟು ವೈರಾಗ್ಯ ಹಾಕಿದ್ದು. ಅಂಥ ವೈರಾಗ್ಯ ಅಂದ್ರೆ ನಮ್ಗೆಲ್ಲ ಒಂದು ಪ್ರೆಷರ್ ಐತ ನಾವು ಬರೀ ಆಸೆಬೇಕು, ನಾವು ಬರೀ ಆಶಾ ಕೇಳ್ತಾರೆ ಏನು ಹಸಿವಾದರೆ ಭಿಕ್ಷಾಂದಗಳುಂಟು, ತುಷೆಯಾದ ಕೆರೆಹೆಲ್ಲ ಭಾಗಗಳುಂಟು. ನಾವು ಹಿಂಗೆಲ್ಲ ಅಂದೇವನ ಹಚ್ಕೊಳ್ಳೆ ಅಯ್ಯ ಓಮಯ್ಯ ಅಮ್ಮಯ್ಯ ಅಕ್ಕಯ್ಯ ಅನ್ನ ಕೊಡ್ರಿ ರೊಟ್ಟಿ ಕೊಡ್ರಿ ಹೊಟ್ಟು ಅಂದ. ಇವರು ಸೊಕ್ಕಿನ ಕುಲ ನಮ್ಮದು, ಸೊಕ್ಕಿನ ಮನಸ್ಸು ನಮ್ಮದು. ಅದು ಅಕ್ಕ ಮಾಡಿ ಅಂತ ವೈರಾಗ್ಯ ಅಕ್ಕ ಮಾಡಿದೆವು. ಹಸಿವಾದರೆ ಭಿಕ್ಷಾಂದಗಳುಂಟು, ತುಷೆಯಲ್ಲಿ ಕೆರೆಹೆಲ್ಲ ಭಾಗಗಳುಂಟು, ಸೈನ್ಯಕ್ಕೆ ಹಾಲು ದೇವುಗಳುಂಟು, ಆತ್ಮಸಂಗಾತಕ್ಕೆ ಚಂದ ಮಲ್ಲಿಕಾರ್ಜುನನುಂಟು. ಎಂಥ ವೈರಾಗ್ಯ ತುತ್ತುತ್ತದೆ ವಚನ, ವೈರಾಗ್ಯ ತುತ್ತದ ವಚನ. ನಾನು ಹಿಂದೆ ಇದಕ್ಕೆ ಹೋದಾಗ ಅಮೇರಿಕಕ್ಕೆ ಬೈತಾರೆ. ಅಮೇರಿಕ 4 ಜನ ಹೆಣ್ಮಕ್ಳು ಕುಂತಿದ್ವಿ, ವಿಚಾರ ಮಾಡಿ ಕತ್ತಿದ್ವಿ. ಬಸವಣ್ಣ ಬಗ್ಗೆ ಹೇಳ್ಕೊಂಡು ಕೂತಿದ್ವಿ, ಎಲ್ಲ ಮಾಡ್ಕೊಂತ ಅವ್ರು ಬಂದರು. ಅವ್ರು ನಾವೇ ಬ್ಯಾಸಿಗೆ ಇದಕ್ಕೆ 100 ರೂಪಾಯಿ ಬಿಸಿಲು ಆ ಕಡೆ ಉದಯಪುರದಾಗ ಕೂತಿದ್ವಿ. ಅವ್ರು ನಮ್ಮನ್ನು ಅಪಹಾಸ ಮಾಡ್ಕೊಂಡು ಬಂದ್ರು 4 ಮಂದಿ ಹೆಣ್ಮಕ್ಳು, ಅಮೇರಿಕ ಹೆಣ್ಮಕ್ಳು. ಏನ್ ಮಾಡಿದ್ರು? ವೈಯವ್ರ ಲೈಕ್ ದಿಸ್ ಅದು ಹೀಗಾಕದ್ರೆ ನೀವು ಅಂತ ವೈಯವ್ರ ಲೈಕ್ ಹಿಂಗಾಕದ್ರೆ ನೀವು ಕೇಳಿ ನಮ್ಮನ್ನು. ಅವರು 4 ಮಂದಿ ಹೆಣ್ಮಕ್ಳು. ನಾನು ಹೇಳಿದೆ 4 ಸ್ವಾಮಿ ದರ್ಶನ ಇಂಗ್ಲೀಷ್ ನಾವು ಮಾತಾಡಿ ಬಂದೇ ಬರ್ತಿದ್ದಿಲ್ಲ. ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ದಿಸ್ ಸದ್ಯ. ನಾ ಹೇಳುದು ಹೀಗಂತೆ. ವೈ ಅಂದ್ರು ವಿ ಆರ್ ಮಾಂಗ್, ವಿ ಆರ್ ಹೆಡ್ ಆಫ್ ರಿಲಿಜನ್. ವಾಟ್ ಇಸ್ ದ ರಿಲಿಜನ್? ಮೈ ರಿಲಿಜನ್ ಬಸವ ರಿಲಿಜನ್, ಬಸವ ರಿಲಿಜನ್, ಬಸವ ರಿಲಿಜನ್, ಬಸವ 4 ಹೆಸರು ಅಂದ್ರು ಅವರು. ಹಂಗಾರು ಬಸವಣ್ಣ ಗೊತ್ತಿದ್ದಾಗತ್ತ ಅಂತ ಹೇಳಿ, ಬಸವಣ್ಣ ಗೊತ್ತಿದ್ದಾಗ ಅಂತ ಹೇಳಿ. ಡೂ ಯು ನೋ ಬಸವೇಶ್ವರ? ಯಸ್ ಯಸ್ ಐ ನೋ ದ ಗ್ರೇಟ್ ಸೇಂಟ್ ಆಫ್ ಸೋಷಿಯಲಿಸ್ಟ್ ಅಂತ ಹೇಳು. ನಿಜವಾದ ಸಂತವಾದ ಜಗತ್ತಿನ ಮಟ್ಟ ಬಂದ ಮಟ್ಟನ ಬಸವಣ್ಣ ಅಂತ ಹೇಳು. ಇವನು ಭಯ ವಚನ ಗೊತ್ತಾ? ನೋಡ್ ತೆಗ್ಮಿ ಅಂದ್ರು 3 ತಾಸು ಕುಂತರು ನಮ್ಮ ಹತ್ರ. 3 ತಾಸು ಬಸವ ಸಿದ್ಧಾಂತವನ್ನ ಶರಣ ಸಿದ್ಧಾಂತವನ್ನ 3 ತಾಸು ಇದ್ದ. ಎಷ್ಟು ಖುಷಿ ಪಟ್ಟು ಮೊದಲು ನಮ್ಮ ಮಂದಿ ಖುಷಿ ಆಗುದು. ನಮ್ಮ ಮಂದಿಗೆ ಅಷ್ಟು ಖುಷಿ ಪಟ್ರು ಅವರು. ನಮ್ಮ ಮಂದಿ ಅವ್ರಿಗೆ ಬಸವ 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 ಅಂತ ಅವ್ರು ಬುಸು ಬುಸು ಅಂತಾರೆ, ಬುಸು ಬುಸು. ಇಂಥ ಚಾಟ ಬಿದ್ದು ನಮ್ಮ ಮಂದಿ ಅಂತ ಗೈತೆ. ಅವ್ರಿಗೆ ಬಸವ 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 ಬುಸು ಬುಸು ಬುಸು. ಎಂತ ಕಾಲ ಬಂತಪ್ಪ ದಿಕ್ಕತಿ ಬ್ಯಾಟರಿಯೋ ಮನೆ ಟೈಮ್ ಹಂಗ 3 ತಾಸು ಐದು ನಾನು ಅವ್ರಿಗೆ ನೋಡೋರು ಟೈಮ್ ಅಂತ ಕುಂತೋಗ್ಬಿಟ್ಟವ್ರು. ಕರಬೇಡ ಕೊರಬೇಡ ಖುಷಿಯ ನುಡಿಯಲು ಬೇಡ. ಈ ವಚನ ಹೇಳಿದ. ಸ್ಟೀಲ್ ನಾಟ್, ಕಿಲ್ ನಾಟ್, ಲೆಟ್ ನೋ ಅನ್ಟ್ರೂತ್ ಸ್ಟೈಲ್ ದ ಲಿಪ್ಸ್. Have no impatience with other men. This is inward purity. This is outward purity. This is the way of preaching the Lord code of the Sangama. ಉಳ್ಳವರು ಶಿವಾಯ ಮಾಡಿ ನಾನೇನು ಮಾಡಿದ್ದೀನಿ ಬಡವನಯ್ಯ. A rich man built a temple. What can do poor man I am? My legs are blessed, my body is temple, my head is golden to all Lord person. 10 ವರ್ಷ ಹೇಳಿ ಇಂಗ್ಲೀಷ್ ವಚನಗಳನ್ನ ಎಷ್ಟು ಖುಷಿ ಪಟ್ಟರು ಅವರು. ಬಹುತೇಕ ನಮ್ಗೆ ಅಷ್ಟು ಖುಷಿ ಆಗುದಿಲ್ಲ. ಇಷ್ಟು ಆನಂದ ಪಟ್ಟು ಚೇಚೆ ಅವ್ರ ಆನಂದಕ್ಕೆ ಲೆಕ್ಕನಿಲ್ಲ. ಅಷ್ಟು ಖುಷಿ ಪಟ್ಟರು ಅವರು. ನಮ್ಮ ದೇಶಕ್ಕೆ ನಮ್ಮ ಜನಕ್ಕೆ ಅಷ್ಟು ಆನಂದ ಆಗುದಿಲ್ಲ. ಪರಮೇಶ್ವರು ವಿಶ್ವಗುರು ಬಸವಣ್ಣ ಜಗತ್ತು ಸಂದೇಶ ಕೊಟ್ಟಂತ ಬಸವಣ್ಣ ಅವನ ವಿಚಾರ ಜಗತ್ತಿಗೆ ಬೇಕು. ಯಾರು ಅಲ್ಲ ಅಂದ್ರೆ ಬಸವ ತತ್ವಕ್ಕೆ ಎಲ್ಲಾರು ಶರಣಗತ ಆಗ್ಬೇಕು. ಅಲ್ಲ ಕಳಬೇಡ ಕೊಲಗಿದ್ರೆ ಯಾವ ಜಾತಿ ಜನಗ ಇದ್ರ ಜಾತಿ ಐತ? ಇಲ್ಲ ಇಲ್ಲ. ಜಾತ್ಯತೀತ ತತ್ವ ಜಗತ್ತಿಗೆ ಐತಂದ್ರೆ ಅದು ಶರಣಿಸಿದ್ದಂತ ಬಸವ ಧರ್ಮ. ಅದಕ್ಕೆ ಮುಂದೆ ಹೇಳ್ಕೊತ ಅಕ್ಕಮದಿ ಬಗ್ಗೆ ಹೇಳ. ಶಿವಾಜಿ ಫಸ್ಟ್ ಸ್ಟೇಜ್ ಇಸ್ ಸ್ಪಿರಿಚುವಲ್ ಮೈಂಡ್ ಇನ್ ದ ವರ್ಲ್ಡ್. ಆಧ್ಯಾತ್ಮ ಮಹಾಕವಿ ಮಹಾಶಿಖರದ ಅಕ್ಕ ಮಹಾದಿ ಬಗ್ಗೆ ಹೇಳಿ ಮಾಡಿ ಇದ ವಚನ ಹೇಳಿ. ವೈರಾಗ್ಯ ವಚನ. ಹಸಿವಾದ ಭಿಕ್ಷಾಂದಗಳುಂಟು. If I am hungry, there is alms. If I am thirsty, there is stream, chant and wells. If I am asleep, ruling temple, ಹಾಲು ದೇಗುಲಗಳುಂಟು. ಆತ್ಮಸಂಗಾತಕ್ಕೆ ವಿತ್ ಕಂಪ್ಯಾನಿಯನ್ಶಿಪ್ ಆಫ್ ಸೋಲ್ there is ಮಲ್ಲಿಕಾರ್ಜುನ. ಏನು ಆನಂದ ಪಟ್ಟರು ಅಂದ್ರೆ ಛೆ ಅವ್ರ ಆನಂದಕ್ಕೆ ಆಚೆ ಇಟ್ಟಿಲ್ಲ.
3 ತಾಸು ಕುಂತವ್ರು ಖುಷಿ ಪಟ್ಟವ್ರು. ಆಗ ದೂರ ಕೈ ಮುಟ್ಟು ಇವ್ರಿಗೆ ರಿಯಲ್ ಟೀಚರ್, ಇವ್ರ ರಿಯಲ್ ಟೀಚರ್ ನೀನೇನು ಇವಾಗ ಗುರುಪತ್ತರು ಮನೆ ಆಗ್ತಂತ ಬೇಬಿಂಗ್ ಚಾನ್ಸ್ ಕೈ ಮಾಡ್ಕೊತ ಹೋಗ್ತಲ್ಲ. ಅದಕ್ಕಂತ ದೊಡ್ಡ ಸಮಯ ಬಂದಾಗಲಿ ಹೇಳ 9 ಮುಗಿಸೋರು ಆಕಾಶ ಇಲ್ಲ ನಾನು ಅಲ್ಲಿ ಮಾರಾಯ ನನ್ಗೆ ಎಷ್ಟು ಯಾರು ನಂಬ್ತೀವಿ ಅಲ್ಲಿ ದೇವ್ರತಾನೆ, ಏನ್ ನಂಬ್ತೀವಿ ಅಲ್ಲಿ ದೇವ್ರತಾನೆ, ಏನ್ ನಂಬಿಕೆ ದೇವ್ರಿಲ್ಲ ಅಲ್ಲಿ. ಶರಣಪ್ಪ ಸಾಕಷ್ಟು ಮಂದಿ ಬಂದ್ರಪ್ಪ, ಜಗ್ಗ ಮಂದಿ ಬಂದ್ರು, ಕೆಲವು ಟಕ್ ಬಂದ್ರು, ಕೆಲವು ಚಲೋ ಬಂದ್ರು, ಅಡ್ಡ ಬಂದ್ರು, ಜಗ್ಗ ಮಂದಿ ಬಂದ್ರು. ಒಂದು ಸರ್ಕಾರ ಗೊತ್ತಲ್ಲ ಶರಣಪ್ಪ ಬಗ್ಗೆ ಮಕ್ಕಳಿಲ್ಲ, ಅತಿ ಸಾವುಕಾರಿ ಮಕ್ಕಳಾಗುದಿಲ್ಲ. ಯಾಕಾಗುದಿಲ್ಲ? ಅವ್ರು ಶ್ರೀಮಂತಿಗೆ ಸತ್ಯ ಶುದ್ಧ ಕಾರ್ಯಕ್ರಮ ಮಾಡ್ತಕ್ಕಂಥ ಸಾವುಕಾರಿಕಲ್ಲ. ಅದಕ್ಕೆ ಅವರು ಸಾವುಕಾರ ಮಾಡಿ ಶರಣಪ್ಪ ಬರು ಹೊಂಟಿದ್ರು. ಬಡವರ ಮಕ್ಕಳು ಬೇಡ, ಶ್ರೀಮಂತರ ಮಕ್ಕಳಾಗಿದ್ರು. 106 ಕೋಟಿ ಆಚೆ ಐತ್ರಿ, ಮಕ್ಕಳೇ ಇಲ್ಲ ಅಂತ ಪಾಪಿಸುವ ಮಕ್ಕಳು ಅವರು. ಪಾಪಿಗೆ ಅವ್ರು ಯಾಕೆ ಮಕ್ಕಳು ಗಳಿಸಿದ ಹಣ ಹೊಲ ಮನೆ ಬೆಳ್ಳಿ ಬೆಲ್ಲ ಹುಟ್ಟು ಮೋಸುತ್ತದು. ನಮ್ಮ ರೈತರು ದಿವಸ ಮನೆ ಗಾಡಿ ಚಳಿಯಾಗ ಹೊಲದಾಗ ಮನೆ ಗಾಡಿ ಚಾಗ ಎಲ್ಲ ಮಾಡಿ 1 ಕೋಟಿ ಹೊಲಿಸೋದು ಶಕ್ತಿ ನಮ್ಮ ರೈತರಿಗೆ. ಅಂತ ಸಾವುಕಾರ ಹೆಂಗ ಮೋಸ ಮಾಡಿ ಮಾಡಿ ಸಾವುಕಾರ ಕೆಂದವ್ರು ಹೊಂಟಿದ್ದು. ಸಾವುಕಾರ ಸಣ್ಣಪ್ಪನ ಕಡೆ ಒಂದು ಬಳಿ ಹೊಂಟಿದ್ದು. ಆ ಬಳಿಗೆ 6 ಮಂದಿ ಮಕ್ಕಳು, 2 ಹಗಲಾಗ 2 ಮಗಲಾಗ 2 ಕೈ ಇನ್ನೂ ಹೊಂಟಿದ್ದು. ಸಣ್ಣಪ್ಪನ ಕಡೆ ಒಂದು ಕೂಸು ಹೊಲಿಸಿ ಬಾಯ್ತು. ಏನ್ ಮಾಡ್ಲಪ್ಪ ಅಂದ್ರೆ ಹೊಂಟಿದ್ದು ಸಾವುಕಾರ ಏನ್ ಬಗ್ಗದ ಒಂದು ರೇಷಿ ಹೊಂಟಿದ್ದು ಸಾವುಕಾರ. ರೇಷಿ ಪೇತ ಬಿಟ್ಕೊಂಡು ಯಾವ ಸ್ವಲ್ಪ ಹೊಲಿಸ್ಬಾರೈತಿ, ಯಾವ ಸ್ವಲ್ಪ ಹೊಕ್ಕ ಬರ್ತೀನಿ ಅವರಿವ ಎತ್ತು ಕರ್ಕೋದ ಒಂದು ನಿನ್ನ ಬಾಯ ಮಣ್ಣು ಹಾಕಂದ್ರೆ ಸಾವುಕಾರ್ತಿ, ನಿನ್ನ ಬಾಯ ಮಣ್ಣು ಹಾಕ ನಾ ಯಾರು ಗೊತ್ತಾಗ್ತಿಲ್ಲ ಅಂದಕ್ಕೆ ಗೊತ್ತಾಯ್ತ ಯಾವ ಹುಡುಗ ಕರ್ಕೊಂಬರ್ತೀನಿ ಯಾವ ಇದು ಬಾಯ ಮಣ್ಣು ನಾವು ಬಂದ ಕೂಸು ಹಾಕ ನುಗ್ಸಿ ಬರ್ರು ಹಂದ ಸಾವುಕಾರ್ತಿ. ಸಣ್ಣ ಕೂತಿದ್ದೀಗ ಸಣ್ಣಪ್ಪ ಅಂದ ಅಬ್ಬಾಬ ಸಾವುಕಾರ್ತಿ ಸೊಕ್ಕ ಅಂದಿವ ಏನವ ಅಂತ ತಗೊಂಡ್ ಸಾವಿರ ರೂಪಾಯಿ ಒಂದು ಗಂಟೆ ಬಂದು ಈ ಜನ್ಮ ಮಕ್ಕಳಾದ್ರು ಸಣ್ಣಪ್ಪ ಈ ಜನ್ಮ ಮಕ್ಕಳ ಯಾಕ ಆ ದಾರ ಕೂಸು ದಬ್ಬ ಬಂದಿಲ್ಲ ಅಲ್ಲಿ ಎದ್ದು ಬಂದಿದ್ದು ಮಕ್ಕಳು ಹಾಕಿದ್ರು ದಬ್ಬ ಬಂದಿಲ್ಲ ಮಕ್ಕಳು ಯಪ್ಪ ತಯಾರಾಗ. ಅದಕ್ಕೆ ದೇವರಿಗೆ ಬಡವ್ರ ಗಂಧ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಎಲ್ಲರೂ ಒಂದು ದೇವರು ಇಲ್ಲಾಗುತ್ತೆ ನಮ್ಗೆ. ಇದಕ್ಕೆ ಆಗುದೇ ಇಲ್ಲ. ಮತ್ತು ಅನೇಕ ಪವಾಡಗಳನ್ನು ಸಣ್ಣ ಪುರಾಣ ಕೇಳಿದ್ವಿ, ಎಲ್ಲ ವರ್ಷ ಕೇಳಿ ಎಲ್ಲ ಮಾಡಿದ್ವಿ. ಅದಕ್ಕೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯ. ನಮ್ಮ ಸಿದ್ಧಾರೂಢರು 20 ವರ್ಷ ಪ್ರಾರಂಭ ಅಂಥ ಜ್ಞಾನ ಜಗತ್ತಿಗೆ ಯಾರಿದ್ದಿಲ್ಲ. ಸಿದ್ಧಾರೂಢ ಮಹಾಜ್ಞಾನಿ ಯಾರಿದ್ದಿಲ್ಲ. ಅಂಥ ಜ್ಞಾನಿ ಸಿದ್ಧಾರೂಢ ಅಲ್ಲ, ಭಕ್ತ ಮಹೇಶ ಪ್ರಸಾದಿ ಶರಣ ಐಕ್ಯಸ್ಥಾನ ಕುಂತ ಮಹಾಜ್ಞಾನಿ, ಐಕ್ಯಸ್ಥಾನ ಕುಂತ ಮಹಾಜ್ಞಾನಿ ಅಪ್ಪನ ಮಧ್ಯಾಹ್ನ ಸಿದ್ಧಾರೂಢ ತನ್ನ ಜೀವಿತ ನಿತ್ಯ ಪ್ರವಚನ ಮಾಡ್ತಾ ಜನರಿಗೆ ಬೋಧ ಮಾಡ್ತಿದ್ದ. ಸಿದ್ಧಾರೂಢ ಈಗ ಮಾಡ್ಕೊತ ತನ್ನ ಪ್ರವಚನ ಒಂದು ಸೇದ ಏನಪ್ಪಾ ಈ ದೇಹ ಎಲ್ಲಾ ದೇಹ ಒಂದಿಷ್ಟು ಕಾಯ್ಸ್ಬಿಟ್ಟು ಹೋಗ್ತದ. ಇದು ಹೋದ್ರೂ ಕೂಡ ಜ್ಞಾನೋತ್ಪತ್ತಿ ಇರಬೇಕು, ಜ್ಞಾನ ಇರಬೇಕು. ನೀವ್ ಯಾರು ಅಕಸ್ಮಾತ್ ನಂಬಿ ಬಂದ್ರ ಭಕ್ತಿಯಿಂದ ಬಂದ್ರ ನಾನು ಲಿಂಗೈಕ್ಯನಾಗಿ 5 ವರ್ಷ ಆಗಲಿ 10 ವರ್ಷ ಆಗಲಿ ನೀವು ಭಕ್ತಿಯಿಂದ ಬಂದ್ರೆ ನೀವು ದರ್ಶನ ಕೊಡ್ತೀನಿ ಅಂತ ತಮ್ಮ ಪ್ರವಚನದಾಗ ಈಗ ಯಾರು ಸಿದ್ಧಾರೂಢ. ಸರಿ ಆದ ಕಾಲದ್ದು ಸಿದ್ಧಾರೂಢ ಲಿಂಗೈಕ್ಯನಾದ ಆಗಿ 3 ವರ್ಷ ಆಗಿತ್ತು. ಅವರು ಪರಮ ಭಕ್ತಿದ್ದ ಹುರ್ಕಂಡಿ ಮಾಸ್ತರ್ ಅಂತ. ಹುರ್ಕಂಡಿ ಮಾಸ್ತರ್ ಪರಮ ಭಕ್ತ, ಅವ್ರ ಭಕ್ತ ಮಹಾಭಕ್ತ, ಅವ್ರ ಬಗ್ಗೆ ಬಹಳ ಇಷ್ಟ ಭಕ್ತಿ ಇದ್ದಾವ. ಅವಾಗ ವಿಚಾರ ಮಾಡಿ ಒಂದು ದಿವಸ ಅವ್ರ ಲಿಂಗೈಕ್ಯ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತು. ಅಪ್ಪ ಅವ್ರ ಪ್ರವಚನ ಹಿಂಗೆ ಹೇಳಿದ್ರು, ಯಾವಾಗ ದರ್ಶನ ಭಕ್ತಿ ದರ್ಶನ ಹೇಳಿದ್ರು. ಆಗ ನೋಡಿದ ಇವತ್ತು ಸ್ನಾನ ಮಾಡ್ಕೊ ಅಂತ ಸಿದ್ಧಾರೂಢ ಸಿದ್ಧ ಅನ್ಕೊಂಡು ಸ್ನಾನ ಮಾಡಿದ, ಲಿಂಗ ಪೂಜೆ ಮಾಡ್ಕೊಂಡ, ಎಲ್ಲ ಮಾಡಿದ. ಒಂದು ನೀರು, ಒಂದು ಕಾಯಿ, ಕರ್ಪೂರ, ಉದಿಗಡ್ಡಿ ಎಲ್ಲ ತಗೊಂಡು ಸಿದ್ಧಾರೂಢ ಮಠಕ್ಕೆ ಬಂದ. ಇವ್ನು ಪರಿಶುದ್ಧ ಠಕ್ ಅಂತ ಮುಟ್ತು, ಸಿದ್ಧಾರೂಢ ಮುಟ್ತು ಭಕ್ತಿ ಅನ್ಕೊಂಡೆ ಧ್ಯಾನ ಮಾಡ್ಕೊಂಡು ಬಂದ. ಅಲ್ಲಿ ಮಹತ್ವದ ಬರೆದಾಗ ಸಿದ್ಧಾರೂಢ ಗದ್ದಿಗೆ 3 ವರ್ಷ ಗದ್ದಿ ಕಟ್ಟೆ 3 ವರ್ಷ ಆಗಿತ್ತು. ಅವ್ನ ಭಕ್ತಿ ಮೆಚ್ಚ ಅವ್ ಬಾಗಿಲ ಬರೋ ಬುಡುಕಿದ ಬಂದು ನಾ ಗದ್ದಿ ಮೇಲೆ ಕೂತಿದ್ದಂತ. ಯಾರು? ಸಿದ್ಧಾರೂಢ. ಅದಕ್ಕೆ ನಂಬಿ ಕರುಣೆ ಓ ಎಂದು ನೇಸಿವನು ನಂಬಿ ನೆನೆಸಬೇಕು. ಭಕ್ತಿ ಒಂದು ದೊಡ್ಡ ಶಕ್ತಿ ಇದೆ. ಯಾರು ನಂಬ್ತೀರಿ ಭಕ್ತಿ ಇರ್ತೀರಿ ಅದು ದೊಡ್ಡ ಶಕ್ತಿ ಇದೆ. ಅದಕ್ಕೆ ಅಂತ ದೃಷ್ಟಿಯಿಂದ ಬಹಳ ಭಕ್ತಿ ಇಷ್ಟು ಮಂದಿ ಕುಡಿದು ಮರಾಯ, ಇಷ್ಟು ಮಂದಿ ಕುಡಿದು ಇವತ್ತು ನಾನು ನೋಡಿದ್ದೀವಿ ಊರಾಗ. ಎಷ್ಟು ಮಂದಿ ಕುಡಿದು ಇವತ್ತು ಊರಾಗ ಸ್ನಾನ ಹಚ್ತೀರಿ, ಇಷ್ಟು ಮಂದಿ ಇರ್ತೀರ ನೀವು ಕಿಸ್ಸ ಹಾಗತ್ತೆ. ಯಾವಾಗ ಹೆಣ್ಮಕ್ಳು ಮನ್ಸು ಮಾಡಿ ಎಲ್ಲ ಸಾಧ್ಯ ಆಗುತ್ತೆ. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಮನ್ಸು ಮಾಡ್ಲಿಕ್ಕಂದ್ರೆ ಎಲ್ಲ ಗಂಡ್ಮಕ್ಳು ಕಿಸ್ಮತ್ ಇವು ಏನ್ ಆಗ್ತಾ ಇದೆ. ನಿಮ್ದ ಶಕ್ತಿ, ಜಗತ್ತಿನ ಶಕ್ತಿ ಅಂದ್ರೆ ನೀವು ಒಬ್ಬ ಹೆಣ್ಣು ಬಾ ಭಕ್ತಿ ಅಂತ ಸಿನಿಮಾ ಇದ್ದು ದಿವಸ ಪುರಾಣ ಬರ್ತಿದ್ದಾಕಿ, ದಿವಸ ಆಕೆ ಗಂಡ 4 ಹೊದ ರಾತ್ರಿ 9 ಮನೆ ಬರ್ತಿದ್ದಾವ.
ಆಚೆ ಒಂದು ಬತ್ತಿ ಏನಪ್ಪ ನಾನು ಗಂಡ ಒಂದು ಕೂತಾಗಿ ಇಚ್ಛಾ ಒಂದು ವಿಷಯ ಇದು ಇಲ್ಲದೆ ದಿವಸ ಹೋಗ್ತೀನಿ ಎಷ್ಟು ಮಂದಿ ಕೊಡ್ತಾರೆ ನೀವು ಅಪ್ಪನ ಪುರಾಣ ಕೇಳಿ ಬರ್ರಿ ಯಾವಾಗ ನೀನು ಕೇಳಿ ಹೋಗಂತ ಏನೇ ಕೇಳಿ ಹೋಗಂತ ಇಲ್ಲ ಹೋಗಬೇಕು ನಾವು ಹೋಗುದಂತವ ನೀ ಪುರಾಣಕ್ಕೆ ಹೋಗ್ಲಿಕ್ಕ ನಾನು ಹೊರಗೂ ಬರೋಂಗಿಲ್ಲ ಅಡಿಗೆ ಮಾಡೋಂಗಿಲ್ಲ ಗಂಟು ಗಂಟು ತಾವು ಮಂದಿ ಹುಟ್ಕೊಂಡು ಹೋಗ್ಬೇಕು ಅಯ್ಯಯ್ಯ ಇದೇನಂತವ ಎಲ್ಲಪ್ಪ ಹ್ಯಾಂಗ ಮಾಡ್ತೀವಿ ಅಂತ ಆತ್ಮ ನಾನು ಹೋಗ್ತೀನಿ ಬಿಡೋಲ್ಲ ಹೋಯ್ತು ಒಂದು ಹೆಂಡತಿ ಮಾತು ಕೇಳ ಜಗತ್ತಿಗೆ ನೀವು ಹೆಂಡತಿ ಮಾತು ಕೇಳಿದ್ರೆ ನಿಮ್ಮ ಬಾಳ ಸ್ವಟ್ಟ ಪಟ್ಟ ನಾಟಕ ಆಗೋದೇ ಇಲ್ಲ ಹೆಂಡತಿ ಮಾತು ಕೇಳಿ ನಾಟ್ರಿ ನಿಮ್ಮ ಬಾಳೆ ಇದಕ್ಕೆ ಎಂದು ನಾಟಕ ಆಗೋದೇ ಇಲ್ಲ ಪೀಸ್ ಪೂರ್ತಿ ಹೊತ್ತು ಮಾಡ್ಕೊಂಡು ಹುಟ್ಟು ಬಂದ ನಿಮ್ದು ಹುಟ್ಟು ಬಂದ ನಿಮ್ ಕೆಲಸ ಅದಕ್ಕೆ ಹೆಂಡತಿ ಮಾತು ಕೇಳ್ಬೇಕು ಆ ಕೆಲಸ ಹೇಳಿ ಕೇಳಬಾರ್ದು ನಾಟಿಗೆ ದಟ್ಟ ಕೇಳ್ಬೇಕು ಸ್ವಟ್ಟ ಪಟ್ಟ ಹೇಳಿ ಕೇಳಬಾರ್ದು ನಿಮ್ಮ ಮುಂದೆ ಹೊರಗಾತು ನಿಮ್ಮ ಅಪ್ಪನ ಹೊರಗಾತು ಒಂದು ಅಂತ ಮಾತು ಕೇಳ್ಬಾರ್ತೀವಲ್ಲ ಚಲೋ ಮಾತ್ರ ಅಷ್ಟಕ್ಕೆ ಬದುಕು ಬಾಳೆ ಮಕ್ಕಳ ಬಗ್ಗೆ ಆದ್ರೆ ಅಷ್ಟೇ ಕೇಳ್ಬೇಕಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಕೈ ಹೋಗ್ತೀನಿ ಬಿಡಲ್ಲ ಬಂದ ಶಾಸ್ತ್ರ ಪುರಾಣ ಹೇಳ್ಕತ್ತಿದ್ರ ಅಲ್ಲಿ ಬಂದವ ಇವ್ರು ತಾಮ್ ಕದ್ದಿ ಹೇಳ್ಕತ್ತೀರಿ ತಾಮ್ ಕದ್ದಿ ಇವ್ರು ಹೇಳ್ಕತ್ತಾರ ಅವ್ ಬಂದ ಇವ್ರು ಕದ್ದಿ ಹೇಳ್ತಾರೆ ಬಂದನಪ್ಪ ಬಾ ತಾಮ್ ಕದ್ದಿ ಹೇಳ್ಕತ್ತೆ ಶಾಸ್ತ್ರಿಗಳು ಅವ್ ಬಂದ ಮತ್ತೆ ಅಲ್ಲಿ ಬಂದು ನಿಂದ್ರಪ್ಪ ನಿಂದ್ರಂದ್ರು ಕುಂತ ಬಿಟ್ಟ ಕುಂದ್ರಪ್ಪ ಕುಂದ್ರಂದ್ರು ಮತ್ತೆ ಎದ್ದ ಹೇಳಿದ್ರು ಹೊಂಟ ಬಿಟ್ಟ ಹೊಕ್ಕೆ ಹೋಗಂದ್ರು ಹೇಳಪ್ಪ ಮನೆಗೆ ಬಂದು ಏನಿದ್ರು ಬಾಯ ಮಣ್ಣಾಗ ಏನ್ ಪುರಾಣ ಅಂದ್ರೆ ಬಂದನಪ್ಪ ಬಾ ನಿಂದರ್ತೆ ನಿಂದ್ರು ಕುಂದರ್ತೆ ಕುಂದ್ರು ಹೇಳ್ತಿ ಇದೊಂದು ಫ್ಯಾಮಿಲಿ ಅಂದ ಅಷ್ಟೊಂದು ಇಷ್ಟು ಮಂದಿ ಒಮ್ಮೆ ನೋಡಿದ್ದವ ಅದು ಬ್ಯಾಂಕ್ 4 ಗಂಟೆ ಬದವ ರಾತ್ರಿ 10 ಪೂರ ಮನೆಗ ಏನು ಇಷ್ಟು ಮಂದಿ ಏನ್ ನೋಡ್ಬೇಕವ ಇಷ್ಟು ಮಂದಿ ನೋಡಿದ್ದಲ್ಲ ಏನಪ್ಪ ಬಾಬಾ 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 ಅಂತ ಮನೆಗೆ ಹೋದ ರಾತ್ರಿ ಅವ್ರ ಮನೆ ಕಣ್ಣು ಹಾಕಿ ಕಾಡು ಅವ್ರ ಮನೆ ಕಣ್ಣು ಹಾಕ್ಬಿಟ್ಟು ರಾತ್ರಿ ಹಿಂದಿಯಾಗಿ ಬಾಳ ಬರೋದಿಲ್ಲ ಬಡಬಡ್ ಹಿಡಿತಿದ್ರು ಇಷ್ಟು ಮಂದಿ ನೋಡಿದಿಲ್ಲ ಶಾಸ್ತ್ರಿ ಹೇಳಿದಲ್ಲ ಬಂದನಪ್ಪ ಬಾ ಅಂದ್ರು ಕಾಡ್ಬೇಕು ಒಳಗೆ ಬರೋದಿಲ್ಲ ನಿಂತಿದ್ದು ಕಾಡು ಒಳಗೆ ಬರ್ಬೇಕಂತ ಬಂದನಪ್ಪ ಬಡವ ಸಂಗೀತ ಯಪ್ಪ ಯಾತ್ರ ಬಿಡಂದ್ರು ಅಲ್ಲಿ ನಿಂತ್ಬಿಟ್ರು ನಿಂದಿರ್ತೀರ ನಿಂದಿರ ಅಂದವ ಕುಂತ್ರ ಮತ್ತೆ ಕುಂದ್ರಿ ಅಂದವ ಎದ್ದ ಬಿಟ್ರು ಯಪ್ಪ ಯಾತ್ರ ಏನಂದ ಬ್ಯಾಡ ಇವಾಗ ಯಾತ್ರ ಹುಡುಗ ಮಾಡಿ ಹೋಗಿಲ್ಲ ಹುಡುಗಂದವ ಒಂದ್ ದಿವ್ಸ ಪ್ರಶ್ನೆ ಬಂದ ಮನೆ ಕೇಳುವಾಗ ನಿಂತು ಇಷ್ಟು ಕಷ್ಟಾಗತ್ತ ಅದಕ್ಕೆ ಭಕ್ತಿ ನಮ್ಮಲ್ಲಿ ಭಕ್ತಿಕ್ಕಿಂತ ಬರುತ್ತಿ ಭಕ್ತಿಯಿಂದ ಅಸಾಧ್ಯವಲ್ಲ ಯಾವ್ದಿಲ್ಲ ಭಕ್ತಿ ದೊಡ್ಡ ಶಕ್ತಿನಪ್ಪ ನೋಡಿ ಇಷ್ಟೆಲ್ಲ ನಿಮ್ ಭಕ್ತಿ ಜೊತೆಗೆ ಹೊಸ ತೀರ್ಥ ಶ್ರಾವಣ ಪೂರ್ಣ ಹಚ್ತೀರಿ ಈ ಜಾತ್ರೆ ಮಾಡ್ತೀರಿ ಎಲ್ಲ ಮಾಡ್ತೀರಿ ಅದಕ್ಕೆ ನಮ್ಗೆಲ್ಲ ಒಂದಿಷ್ಟು ಜಾತ್ರೆ ಬರ್ತಲ್ಲ ಆ ಜಾತ್ರೆ ಬರ್ದಾಗ ಒಳ್ಳೆ ಕೆಲಸ ಮಾಡ್ಬೇಕು ನಾವೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ನಾವೆಲ್ಲ ಏನಪ್ಪ ದೇವ್ರು ಹೌದಪ್ಪ ಹೌದು ದೇವ್ರು ಅದು ಬೇಕಂತ ದೇವ್ರು ಅಂತ ಕೆಲಸ ನಾವು ಮಾಡ್ಬೇಕು ಒಬ್ಬ ಪಂಡಿತ ಎಲ್ಲ ಶಾಸ್ತ್ರ ಓದಿದ್ದವ ಎಲ್ಲ ಓದಿದ್ದವ ಅವನು ಸುಮಾರು ಇತ್ತು ವೇಷಗಳು ಹೋಗಿದ್ದ ಒಬ್ಬರು ಸತ್ತಿದ್ರು ಹೊಂಟಿದ್ರು ವೇಷಿತ ದಾಸಿ ಕಳಿಸಿದ್ರು ಇವತ್ತು ಸತ್ತವರು ಸ್ವರ್ಗಕ್ಕೆ ನರಕಕ್ಕೆ ನೋಡು ಬಂದು ಕಳಿಸಿದ ವೇಷಿ ಅವ ಎಲ್ಲ ಶಾಸ್ತ್ರ ಹೋಗಿದ್ದ ಅವ್ನು ಸುಮಾರು ಆಯ್ತು ವೇಷಗಳಿಗೆ ಹೋಗಿದ್ದ ಸತ್ತಿದ್ರು ಹೊಂಟಿದ್ರು ವೇಷಿತ ದಾಸಿ ಹೋಗಿ ಸತ್ತವರು ಸ್ವರ್ಗಕ್ಕೆ ನರಕಕ್ಕೆ ನೋಡ್ಕೋಬಾ ಹೆಸರು ಅಡ್ಡ ಏನಪ್ಪ ಹೊರ ಎಂಥ ವ್ಯಕ್ತಿಪ್ಪ ನಮ್ಮೂರು ಕಷ್ಟದಾಗ ನಮ್ಮೂರು ತೀರ್ಥ ಎಂಥದ್ದು ಎಲ್ಲ ಕಡೆ ಅದ್ಕೊಂಡು ಬಂದು ಹೋಗಿತ್ತು ಜಾಸ್ತಿ ಅಡ್ಡಾಡ್ ಬಂದ ಅಮ್ಮಯ್ಯ ಅವ್ರ ಕೈಲಾಸ ಹೋದ ಒಂದು ಪಂಡಿತ ಎಲ್ಲ ಓದಿಸಿ ಎಲ್ಲ ಶಾಸ್ತ್ರ ಓದಿನಿ ಎಲ್ಲಿ ಬಂದಿಲ್ಲ ಸುಮಾರು ಕೆಲಸ ಮಾಡಿದ್ದೀನಿ ಇದು ಸುಮಾರು ಕೆಲಸ ಮಾಡಿದ್ದೀನಿ ನಿನಗೆ ಹೆಂಗ್ ಗೊತ್ತಾಗ್ತಿ ಮಾನ್ಮ ಈಗ ಗುಟ್ಟು ಹೆಂಗ್ ಗೊತ್ತಾಗ್ತಿ ಎಲ್ಲ ಓದಿನ ಏನಿದೆ ಬಾಯ ಮಣ್ಣು ಹಾಕಂದ ಕಿವಿಸಿ ಪಂಡಿತಗ ನೀ ಬರೇ ಓದ್ಬಟ್ಟ ಕೂಚ್ಬಟ್ಟ ಪುಸ್ತಕದ ಅಕ್ಷರ ಓದಿದ್ದೆ ಜ್ಞಾನ ಆಗಿದೆ ನನಗೆ ಅಪ್ಪ ಬಸವಣ್ಣ ಹೇಳಿಲ್ಲ ಮತ್ತೆ ಲೋಕವೆಂಬುದು ಕತ್ತರನ ಕಮ್ಮಟವಯ್ಯ ದೊಡ್ಡ ಸಾಲೆ ಇಲ್ಲಿ ಹುಟ್ಟು ವ್ಯಕ್ತಿ ಹುಟ್ಟುದಾನೆ ಕೊಟ್ಟಿ ವ್ಯಕ್ತಿ ಯಾರಾಗ್ಬೇಕು ಇಲ್ಲಿ ಸಲ್ಲವರು ಅಲ್ಲಿಯೂ ಸಲ್ಲವರಯ್ಯ ಸತ್ತಾಗ ಹೊತ್ತು ಚಲೋ ವ್ಯಕ್ತಿ ಅಂತೀವಿ ಎಲ್ಲ ಗುಣ ತಗೊಂಡು ಹೋಗಿದ್ರೆ ಅವನ ಕೈ ಹಾಕುವಾಗ ಇದಕ್ಕೆಲ್ಲ ಬಂದ ತಾವು ಮಾಡಕ್ಕೆಲ್ಲ ಮಾಡಕ್ಕಿಲ್ಲ ಬಾಯ ಮಣ್ಣು ಹಾಕ ಚೂಟಕ್ಕೆ ಸತ್ತು ತಣ್ಣಗಾಗುತ್ತೆ ಅಪ್ಪ ಕೆಲ ಹೆಣ್ಮಕ್ಳು ಚಟ ಮಾಡ್ಕೊಂಡು ಕೈ ಒಂದೊಂದು ಹಾಕಕ್ಕಾಗ ಇಷ್ಟೇ ಇದ್ದಾರೆ ಮಾತು ಹೇಳ್ತೀನಿ ಏನಿದೆ ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಒಕ್ಕಟ್ಟಿಂದ ಭಕ್ತಿ ಗುಡ್ಡಿನ ಭಕ್ತಿ ಶಕ್ತಿ ಮೂಡಿಬೇಕು ನಮ್ಮ ಗೆರಿಯರು ಅದಕ್ಕಂತ ದೃಷ್ಟಿಯಿಂದ ಎಂಥ ತೇರು ಮಾಡ್ಸಿದ್ರು ದೊಡ್ಡ ತೇರು ಅದು ಕೆಂಪುಂಜ ಜಂಗ ಹೋದರು ತಮ್ಮ ಲೋಕಕ್ಕೆ ಹೋದ ಕೆಂಪುಂಜರು ಇದು ಸಾವಿರಾರು ವರ್ಷಗಳು ತೇರು ಶ್ರೇಷ್ಠವಾದ ತೇರು ತೇರ ಎಳೆ ಎತ್ತಾದ ತಂಗಿ ಬೇಡ ಏನ್ ಬರ್ತೀನಿ ನಾವು ಹಾಡಿಕೊಂಡು ಗವಾಜ್ ಹೋದವನ ಭಾರಿ ದಿವ್ಯ ಹಾಡವ್ ಗವಾಜ್ ಭಾರಿ ಪ್ರಸಿದ್ಧ ಹಾಡವ ಸಾಬುದವನ ಅವನವನ ಹೇಳವನವನ ಬಾಡ್ಸವನ ಹಾಡವನವನ ಇವಂತದ್ದು
ದದ್ದಿನಕ ಹಾಕೊಂಡು ಭಾಷೆಗಳು ಚಂದ ಕುಣಿತಪ್ಪ, ಭಾಳ ಸಂತೋಷ. ಹಾಡೋರು, ಭಾಷೆಯವರು, ಹೇಳೋರು ಭಾಳ ಚಂದ ಐತಿ, ಭಾಳ ಚಲೋ ಐತಿ. ನಾನು ಅಲ್ಲಿ ಹೋಗಿ ನೀವು ದಣ್ಕೊಂಡ್ಬಿಡ್ತೀನಿ, ನಾವು ಬಾಜು ಅಂದೇವಿ. ಯಾರು ಎಲ್ಲರೂ ಫೋನ್ ಮಾಡಿದ್ರು, ಬುದ್ಧಿ ಬರೋದು ನೀವು ಗೊತ್ತಿಲ್ಲ. ಅದಕ್ಕೆ ನಮ್ಮನ್ನು ಕೇಳೋರು, ನಿಮ್ಮ ಮನೆಗೆ ನಿಮ್ಮ ಗಂಡು ಹೆಣ್ಣು ಮಕ್ಕಳು ನಮ್ಮನ್ನ ಯಾರು ಕೇಳ್ಬೇಕು ಮಾರಯ್ಯ? ದಿಕ್ಕೇರಿ ಪ್ರದೇಶ ನಾವ ದಿಕ್ಕೇರಿ ಪ್ರದೇಶ ನಮ್ಮನ್ನ ಯಾರು ಕೇಳು? ಸುತ್ತ ಯಾಕೆ ನಿಮ್ಗೆ ಸುತ್ತಾಗುತ್ತೆ? ಚಂದ ಪೈದ ಅದ್ರ ನಿಮ್ಮನ್ನು ಅದ್ರ ಚಂದ ಪಡೆಯುವ ನಿಮ್ಮನ್ನು. ನಿಮಗೆ ಸುತ್ತಾಗುತ್ತೆ, ನಿಮಗೆ ನಗಡಿ ಬರ್ತೀವಿ, ನಿಮಗೆ ಕೆಮ್ಮು ಬರ್ತಾ, ನಿಮ್ಗೆ ಜ್ವರ ಬರ್ತಾವೆ. ಅರ್ಧ ಮಾಡಿ ನಿಮ್ಗೇನೋ ಬರಬಾರ್ದು ಮಂದಿ. ನಮ್ಗೇನೋ ಬರೋಗಿ ನಮ್ಗೇನೋ ಬರೋಗಿ ನಮ್ಗೆ ಗೊತ್ತು. ನಮ್ಮ ದಿಕ್ಕೇರಿ ಬರ್ತಾ ನಮ್ಗೆ ನಮ್ಮ ಜೋಪಾನ ಮಾಡೋದು ಯಾರು? ನಮ್ಮ ಜೋಪಾನ ಮಾಡೋದು ನಿಮ್ಮನ್ನು ಹೆಣ್ಣು ಮಕ್ಕಳು ಮಾಡ್ತಾರೆ, ನಮ್ಮನ್ನ ಯಾರು ಮಾಡೋಕ? ಅದಕ್ಕೆ ಸಂತೋಷ, ಭಾಳ ಸಂತೋಷ ಕಾರ್ಯಕ್ರಮ, ಭಾಳ ಆನಂದ ಕಾರ್ಯಕ್ರಮ. ಟೈಮ್ ಭಾಳ ಆಗಿದೆ. ನಿಮ್ಮ ದಾಸೋಹ ಹಚ್ಚ ನಿಮಗೆ ಪೇಟ್ ಬಿಚ್ಚು 10 ಗುಂಡಾಕಿ ಅದು ಸಮಯ ಭಾಳ ಆಗಿದೆ. ನಾನು ಇನ್ನೊಂದು 2 ತಾಸು ಬೇಕಾದ್ರೆ ಮಾತಾಡ್ತೀನಿ. ನಮ್ಮ ಉದ್ಯೋಗ ಅದು ಮಾತಾಡೋದು, ನಮ್ಮ ಶಾಸ್ತ್ರ ಕೆಲಸ, ನನ್ನ ಕೆಲಸದ ಉದ್ಯೋಗ. ಅದಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿದ್ರಪ್ಪ. ಇನ್ನೆಷ್ಟು ದಿವಸ ಕಾರ್ಯಕ್ರಮ, ಇನ್ನು 4-5 ದಿವಸ ಐತೆ, ಇನ್ನು 6 ದಿವಸ ಐತೆ ನೋಡಿ. ಚೆನ್ನಾಗಿ ಬನ್ನಿ, ಕೇಳ್ರಿ. ನಮ್ಮ ಶಾಸ್ತ್ರಿ ಭಾಳ ಚೆನ್ನಾಗಿ ಹೇಳ್ತಾರೆ. ಸದಾಂತ ಇವ್ರು ತಮ್ಮರು ಸ್ವಾಮಿಗಳು, ಅವರು ಪ್ರಸಿದ್ಧ ಪುರಾಣಿಕರು. ಕಳಿಸಿದ್ರು ಮೊನ್ನೆ ಯಾವುದಂದ್ರೆ ಇಲ್ಲಿ ಮ್ಯಾಗೇರಿಗೆ 11 ಇವರೇ ಇದ್ರು ಹಾಡಕ್ಕೆ. ಒಂದೇ ಸಲ್ತಿದ್ರು ಹಾಡಕ್ಕೆ ಚಲೋಲ್ಲಿ. ಅಲ್ಲಿಂದ ಸೀರೆಯಲ್ಲೇ ಬಂದು ಹಾಡೋ ಭಾಷೆ ಮ್ಯಾಗೇರಿಗಿದ್ದರು. ಅಲ್ಲಿಂದ ಇಲ್ಲೇ ಬಂದಾಗ ಈ ವಾಣ್ಣ ಅವ್ರ ತಮ್ಮ, ಇವ್ರು ಹೇಳೋ ವಾಣ್ಯವ ಅವ್ರ ತಮ್ಮ ಅಲ್ಲಿ ಭಾಳ ಅವರು ಭಾಳ ಚೆನ್ನಾಗಿರ್ತಾರೆ, ಇವರು ಭಾಳ ಚೆನ್ನಾಗಿರ್ತಾರೆ. ಭಾಳ ಸಂತೋಷ ಇದ್ರಪ್ಪ, ಭಾಳ ಖುಷಿನ ಕೇಳಿದ್ರೆ ಮಾಡಿದ್ರಿ. ಯಾಕಂದ್ರೆ ಪ್ರವಚನ ಅದು ಉತ್ತಮ ಆಗ್ಬೇಕು, ಸಿಹಿ ಆಗ್ಬೇಕದು. ಎಷ್ಟಂತ ಕೇಳ್ಬಿಟ್ಟು ಹೊರಟ್ರೆ ಅದು ಆಗೋದಿಲ್ಲ. ಅದು ವಚನ ಪ್ರವಚನ ಆಗ್ಬೇಕು, ವಚನ ಪ್ರಮಾಣ ಆಗ್ಬೇಕು, ವಚನ ನಮ್ಮ ಜೀವನಕ್ಕೆ ಆಧಾರ ಆಗ್ಬೇಕು ಅಂತ ಪ್ರವಚನ ಆಗ್ಬೇಕು. ಎಷ್ಟು ಚಂದ ಇರ್ತಾರೆ ವಚನ ಅಂತೀವಿ. ವಚನ ಎಷ್ಟು ಚಂದ ಇರ್ತಾರೆ. ವಚನ ಅಂದ್ರೆ ಏನು? ಮಾತು. ವಚನ ಅಂದ್ರೆ ವಿಶೇಷವಾದ ವಚನ, ಸತ್ಯವಾದ ಮಾತು. ವಚನ ಅಂದ್ರೆ ಪ್ರಮಾಣ. ವಚನ ಪ್ರಯೋಜನ ನಾವು ಇಷ್ಟೆಲ್ಲ ಆಗ್ತಿದ್ದಪ್ಪ. ಭಾಳ ಆಗ್ತದೆ, ಹೇಳ್ಕೊತ ಟೈಮ್ ಭಾಳ ಆಗ್ತದೆ, ಸಮಯ ಭಾಳ ಆಗಿದೆ. ನಿಮಗೆಲ್ಲ ಹಸಿವಾಗಿದೆ. ಅದು ಈ ಹಸು, ನೆತ್ತಿ ಹಸು, ಈ ಹೊರಗಿನ ಹತ್ತಿ ಹಸು ಅಲ್ಲ, ಇದ್ರ ಹಸಿಗೆ ನಾವು ಲಕ್ಷ್ಯ ಕೊಡಬೇಕು, ಎಲ್ಲ ಮಾಡಬೇಕು. ಇನ್ನೂ ಸಮಯ ಭಾಳ, ಇನ್ನೂ ಭಾಳ ಹೇಳಬೇಕಲ್ಲ, ಟೈಮ್ ಭಾಳ ಆಗಿದೆ, ಸಮಯ ಭಾಳ ಆಗಿದೆಪ್ಪ. ನಮ್ಮ ಶಾಸ್ತ್ರ ಭಾಳ ಚೆನ್ನಾಗಿ ಚೆನ್ನಾಗಿದೆ. ನೀವೆಲ್ಲರೂ ಹೊಸ ತೇರು, ನೂತನ ತೇರು. ನೀವು ಬುದ್ಧಿ ಮಂಗಲ ಆಗ್ಬೇಕು, ಬದುಕಿ ಮಂಗಲ ಆಗ್ಬೇಕು. ಈ ತೇರಿನ ಮುಖಾಂತರ ಊರಿಗೆಲ್ಲ ಮಂಗಲ ಆಗ್ಬೇಕು, ಊರಿಗೆಲ್ಲ ಒಳ್ಳೇದಾಗಬೇಕು ಅಂತ ದೃಷ್ಟಿಯಿಂದ ಎಲ್ಲ ಸೇರ್ಕು ಊರಿನೆಲ್ಲ ಒಂದು ದೊಡ್ಡ ಕಟ್ಟೆಲ್ಲ ಮಾಡಿ ತಂದು ತೇರು ಮಾಡಿಸಿದ್ವಿ ನೀವೆಲ್ಲ. ಅದಕ್ಕೆ ಊರಿನೆಲ್ಲ ಜನಗಳಿಗೆ, ಯಾಕಂದ್ರೆ ಊರ ಜಾತಿ ಇರಬಾರ್ದು, ಜಾತ್ಯಾತೀತವಾಗಿರ್ಬೇಕು. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ನಾವು ಜಾತಿಗೆ ಧರ್ಮಕ್ಕೆ ಮಹತ್ವ ಕೊಡ್ಬೇಕು. ಅದಕ್ಕೆ ಬಸವಾದ ಮಾಡ್ತಕ್ಕಂಥ ಕೆಲಸ ಇದೆ. ಅದಕ್ಕೆ ಅದ್ರ ದೃಷ್ಟಿಯಿಂದ ಊರನ್ನೆಲ್ಲ ಮತ್ತೆ ಒಕ್ಕಟ್ಟ ಕೆಲಸ ಮಾಡ್ತಾ ತೇರು ಕಾಲಕ್ಕೆ ಉರ್ದ ಜಾತ್ರೆ ಐತೆ, ಒಂದ ಜಾತ್ರೆ ತೇರು ಹಾಕೋಣ. ಅದಕ್ಕೆ ಊರಾಗಿದ್ದಾಗೆಲ್ಲ ಒಂದ ನಾವೆಲ್ಲ ನಮ್ಮ ಮನೆ ಬಾಗಿಲು ನಮ್ಮ ಆಚಾರ ವಿಚಾರ ಹೊರ ಒಂದು ನಾವೆಲ್ಲ ವಿ ಆರ್ ಆಲ್ ಒನ್. ಅದಕ್ಕೆ ದೃಷ್ಟಿಯಿಂದ ಪಥಾಚರಣೆ ನಾವು ಹೇಳೋಣ, ಮಾಡೋಣ ಅಂತ ಸದ್ಗುರು ಸ್ವಾಮಿ ಎಲ್ಲ ಕೊಟ್ಟು ಕಾಪಾಡಿದ ಮಕ್ಕಳನ್ನ ಎಲ್ಲರೂ ಶುಭ ಹಾರೈಸಿ ನಾನು ಮಾಡ್ತೀನಿ.